ಶ್ರೀಮಚ್ಛಂಕರ ಚಾನ್ಯವ ಏಚಾನೆ ಆಯ್ತಲ್ವಾ? ಅದೇ 563 ತಾನಿ ಸಂಕಲ್ಪಾದೀನಿ ಕರ್ಮಫಲಾಂತಾನಿ ಚಿತ್ತೈಕಾಯನಾನಿ ಚಿತ್ತಾತ್ಮಾನಿ ಚಿತ್ತೋತ್ಪತ್ತೀನಿ ಚಿತ್ತೇ ಪ್ರತಿಷ್ಠಿತಾನಿ ಆತ್ಮಸ್ಥಿತಾನಿ ಇತ್ಯಪಿ ಪೂರ್ವವತ್. ಇದನ್ನು ಕೂಡ ಆತ್ಮಸ್ಥಿತಿಯನ್ನು ಕನ್ನಡ ಬಿಟ್ಬಿಟ್ಟಿದ್ದಾರೆ. ಆತ್ಮಸ್ಥಿತಾನಿ ಇತ್ತೋ ಇಲ್ವೋ ಅಂತ ಭಾಷೆದಲ್ಲಿ ಆತ್ಮಸ್ಥಿತಾನಿ ಚಿತ್ತದ ಮಹಾ ಕನ್ನಡ ಇಲ್ಲಪ್ಪ. ತಾನಿ ಅವುಗಳೆಲ್ಲೂ ಸಂಕಲ್ಪಾದೀನಿ, ಸಂಕಲ್ಪ ಮನಸ್ಸಿನ, ವಾಕು, ನಾಮ, ಮಂತ್ರ, ಕರ್ಮ, ಲೋಕ, ಇಷ್ಟು ಹೀಗೆ ಸಂಕಲ್ಪ ಮುಂತಾದ ಕರ್ಮಫಲಾಂತವಾಗಿರ್ತಕ್ಕ ಲೋಕ ಇದೆಯಲ್ಲ, ಎಲ್ಲಕ್ಕೂ ಚಿತ್ತವೇ ಅಯನ. ಅಯನ ಅಂದ್ರೆ ಆಶ್ರಯ, ಆಧಾರ, ನೆಲೆ. ಚಿತ್ತವೇ ಅದರ ತತ್ವ. ಚಿತ್ತದಿಂದಲೇ ಉಂಟಾಗಿರೋದು, ಚಿತ್ತದಿಂದಲೇ ಪ್ರತಿಷ್ಠಿತವಾಗಿದೆ, ಚಿತ್ತ ಸ್ವರೂಪವಾಗಿದೆ. ಚಿತ್ತಾತ್ಮಾನಿ ಇತಿ ಪೂರ್ವದ ಮಗು ಚಿತ್ತಸ್ವರೂಪವಾಗಿದೆ ಎಂಬುದನ್ನು ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ ಅಂತ. ಹಿಂದೆ ಎಲ್ಲ ಮನಸ್ಸಿನಲ್ಲೇ ಇದು, ಮನಸ್ಸಿನೇ ಆಗಿದ್ದು ಮನಸ್ಸಿನೇ ಆಗಿದೆಯೋ ಎಲ್ಲ ಚಿತ್ತ ಅಂತ ಮಾಡ್ಕೊಳ್ಳಿ. ಕಿಂಚ ಚಿತ್ತಸ್ಯ ಮಾಹಾತ್ಮ್ಯಂ, ಮತ್ತು ಏನಪ್ಪ ಅಂದ್ರೆ ಚಿತ್ತದ ಮಾಹಾತ್ಮ್ಯ, ಚಿತ್ತದ ಹೆಚ್ಚುಗಾರಿಕೆ ಎಂದು. ಏನ್ ಚಿತ್ತ ಹೆಚ್ಚುಗಾರಿಕೆ? ಯಸ್ಮಾತ್ ಚಿತ್ತಂ ಸಂಕಲ್ಪಾದಿ ಮೂಲಂ ತಸ್ಮಾತ್ ಯದ್ಯಪಿ ಬಹುವಿಧ್ ಅಚಿತ್ತೋ ಭವತಿ ಬಹುಶಾಸ್ತ್ರಾದಿ ಪರಿಜ್ಞಾನವಾನ್ ಸನ್ ಅಚಿತ್ತೋ ಭವತಿ ಪ್ರಾಪ್ತಾದಿ ಚೇತೈಕಸ್ತ್ವ ಸಾಮರ್ಥ್ಯ ವಿರಹಿತೋ ಭವತಿ ತನ್ನಿಪುಣಾಃ ಲೌಕಿಕಾಃ ನಾಯಮಸ್ತಿ ವಿದ್ಯಮಾನೋಪಿ ಅಸತ್ಸಮಯೇವ ಇತ್ಯೇನ ಮಾಹುಃ. ಯಾಕೆಂದ್ರೆ ಚಿತ್ತವೇ ಸಂಕಲ್ಪಾದಿಗಳ ಮೂಲವಾಗಿದೆಯೋ ಆದ್ರಿಂದ ಅವನು ಭಾರಿ ತಿಳಿದವನಾಗಿದ್ದ, ಯುವಕನಾಗಿದ್ದಾಗ ಬಹುಶಾಸ್ತ್ರಾದಿ ಪರಿಜ್ಞಾನವಾನ್, ಶಾಸ್ತ್ರಜ್ಞಾನ, ವೇದಾರ್ಥ ಜ್ಞಾನ, ಯಜ್ಞಜ್ಞಾನ, ವೇದಾಂತ ಎಲ್ಲ ವಿಚಾರದು ಷಟ್ಶಾಸ್ತ್ರ ಪಂಡಿತನಾಗಿದ್ದ. ಆಗಿದ್ರು ಅಚಿತ್ತನಾಗ್ಬಿಟ್ಟ. ಇವಾಗ ಅಂದ್ರೆ ಪ್ರಾಪ್ತವಾದ ಆ ಕಾಲಕ್ಕೆ ಒದಗಿ ಬಂದ ಜನರಿರ್ಬೋದು, ಪದಾರ್ಥ ಇರ್ಬೋದು, ವಿಷಯ ಇರ್ಬೋದು, ಯಾವುದನ್ನು ಅರಿತಾನೇ ಇಲ್ಲ. ಯಾರೋ ಬಂದು ಗೊತ್ತಾಯ್ತಾ, ಯಾರೋ ಏನು ಗೊತ್ತಾಯ್ತಾ ಅಂದ್ರೆ ಅರಿತಿಲ್ಲ. ಏನೋ ವಿಷಯ ಹೇಳಿದ್ರೆ ಅರ್ಥ ಆಗಲ್ಲ, ಪದಾರ್ಥ ಇಟ್ಟು ಗೊತ್ತಾಗಲ್ಲ, ಏನು ಕ್ರಿಯೆ ನೋಡಲ್ಲ, ಯಾವುದನ್ನು ಅರಿಯಲಿಲ್ಲ ಅಂತ ಆದರೆ, ಸಾಮರ್ಥ್ಯಹೀನ ಆದರೆ ಅವನನ್ನ ನಿಪುಣರಾದಂತಹ ಲೌಕಿಕರು ಹೇಳ್ತಾರೆ, ಇವನು ಇಲ್ಲ, ಆಯಿತು ಮುಗೀತು, ಫೋನ್ ಮಾಡಿಬಿಡಿ, ಯಾರ್ಯಾರಿಗೆ ಹೇಳಬೇಕು ಹೇಳಿಬಿಡಿ, ತಿಳಿಸ್ಬಿಡಿ, ನಾಯಮಸ್ತಿ ಏನ ಅಸತ್ಸಮ. ಇನ್ನು ಕೆಲವೇ ಗಂಟೆಗಳು, ದಿನ ಅಲ್ಲ ಕೆಲವೇ ಗಂಟೆಗಳು ಅಂತ ಹೇಳ್ಬಿಡ್ತಾರಂತೆ. ಏನು ಅರಿತಿಲ್ಲ, ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ದಾನೆ, ಏನು ರೆಸ್ಪಾನ್ಸಿಬಲ್ ಇಲ್ಲ ಅಂತ ಆದರೆ ಅವನನ್ನು ಲೋಕದ ನಿಪುಣರು, ವೈದ್ಯರು ಮತ್ತೆ ಆ ವಿಚಾರವಾಗಿ ಚೆನ್ನಾಗಿ ತಿಳಿದಂತಹ ಲೋಕದವರು ಕಷ್ಟ ಇವೊಂದು ಮಾಡಿ ಇನ್ನು ಒಂದು ಔಟ್ ಆಫ್ ಡೇಂಜರ್ ಆಗಲಿಲ್ಲ, ಡೇಂಜರಲ್ಲೇ ಇದ್ದಾನೆ, ಕ್ರಿಟಿಕಲ್ಲು, ತುಂಬ ಕಷ್ಟ, ಹೇಳೋಕ್ಕಾಗಲ್ಲ, ಯಾವುದಕ್ಕೂ ಎಲ್ಲಕ್ಕೂ ತಿಳಿಸ್ಬಿಡಿ, ಬರೋರೆಲ್ಲ ಬಂದುಬಿಡ್ಲಿ ಅಂತ ಹೇಳ್ಬಿಟ್ಟು ಆ ರೀತಿ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಡ್ತಾರೆ. ಏನು ಅರಿತಿಲ್ಲ ಅಂತ ಆದರೆ ಹೆಚ್ಚ ಅಯಂ ಕಿಂಚಿತ್ ಶಾಸ್ತ್ರಾದಿ ವೇದ ಶ್ರುತವಾನ್ ತದಪ್ಯಸ್ಯ ವಸೀವೇತಿ ಕಥೆಯಂತಿ. ಇನ್ನೇನಾದರೂ ತುಂಬ ತಿಳಿದಿದ್ದೆ, ಪಂಡಿತರಾಗಿದ್ದೆ, ಏನಾಗಿದ್ದು ಇದೆಲ್ಲ ವ್ಯರ್ಥ ಅವನಿಗೆ. ಏನು ಯಾವುದಕ್ಕೂ ಉತ್ಸಾಹ ಕೊಡಲ್ಲ, ಏನನ್ನು ಹೇಳೋದಿಲ್ಲ, ಯಾವುದನ್ನು ಗುರ್ಸೋದಿಲ್ಲ, ಏನಕ್ಕೂ ಇದು ಮಾಡೋದಿಲ್ಲ.
ಎಲ್ಲ ಅದು ಅಸತ್ಸಮ, ಅದು ದಂಡ, ಅದೆಲ್ಲ ವ್ಯರ್ಥವೇ, ಇನ್ನು ಅವನಿಗೆ ಏನು ಉಪಯೋಗ ಬರಲ್ಲ ಅದು ಎಂಬುದಾಗಿ ಹೇಳುತ್ತಾರೆ. ಕಸ್ಮಾತ್ ಯಜ್ಜಯಂ ವಿದ್ವಾನ್ ಸ್ಯಾತ್ ಇತ್ತಮೇವಂ ಅಚಿತ್ತೋ ನ ಸ್ಯಾತ್. ಒಂದು ವೇಳೆ ಈ ರೀತಿ ವಿದ್ವಾಂಸನಾಗಿದ್ರು ಈ ರೀತಿ ಆಗದೇ ಇದ್ದಿದ್ರೆ ಪಂಡಿತನಂತಿದ್ರು. ಅಚಿತ್ತನಾದವನಾಗ್ಬಿಟ್ಟಿದ್ದಾನೆ ಅಂದಮೇಲೆ ಇಷ್ಟ. ಒಂದು ವೇಳೆ ಇವನು ವಿದ್ವಾಂಸನಾಗಿ ಈ ರೀತಿ ಅಚಿತ್ತನಾಗಿಲ್ಲ, ಚೂರು ಗುರುತಿಸ್ತಾನೆ, ಸ್ವಲ್ಪ ರೆಕಗ್ನೈಸ್ ಮಾಡ್ತಾನೆ, ಸಣ್ಣ ಸಣ್ಣ ಮಾತಾಡ್ತಾನೆ, ಬೆಳ್ಳಿಗೆ ಮಾತಾಡ್ತಾನೆ, ಚೂರು ಗೊತ್ತಾಗತ್ತೆ ಕಣ್ರಿ ಅಂತಂದ್ರೆ ತಸ್ಮಾದಸ್ಯ ಶ್ರುತಮಪಿ ಅಶ್ರುತಮೇವ ಇತ್ಯಾಹುರಿತ್ಯರ್ಥ. ಏಮ್ ಅಚಿತ್ತ ಸ್ಯಾದ್, ಅವಾಗ ಅಚಿತ್ತೋ ನ ಸ್ಯಾದ ಇದ್ದಾರೆ. ಯಜ್ಜಯಂ ವಿದ್ವಾನ್ ಸ್ಯಾದ್ ಇತ್ತಂ ಏವಂ ಅಚಿತ್ತ ಸ್ಯಾದ್ ಅವಾಗೋ ಅಲ್ವಾ. ಆದ್ರಿಂದ ಇವನು ಶ್ರುತವಾಗಿದ್ರು ಕೂಡ ಅಶ್ರುತವೇ ಎಂಬುದಾಗಿ ಹೇಳುತ್ತಾರೆ. ತುಂಬಾ ತಿಳಿದವನಾಗಿದ್ರು ಕೂಡ ಹಾಗೆ ಈ ರೀತಿ ಅವನು ತಿಳಿದವನಾಗಿದ್ದೆ ಅಚಿತ್ತನಾಗುತ್ತಿರ್ಲಿಲ್ಲ. ಅವನಿಗೇನಾದ್ರೂ ತಿಳುವಳಿಕೆ ಇದ್ದಿದ್ರೆ ಅಚಿತ್ತನಾಗುತ್ತಿರ್ಲಿಲ್ಲ, ಏನೋ ಹೇಳ್ತಿದ್ದ, ಏನೋ ತಿಳಿಸ್ತಾ ಇದ್ದ. ಆದರೆ ಈಗ ಏನು ಹೇಳುತ್ತಿಲ್ಲ, ರೆಸ್ಪಾನ್ಸಿಬಲ್ ಇಲ್ಲ, ಯಾವುದಕ್ಕೂ ಉತ್ಸಾಹ ಇಲ್ಲ ಅಂತ. ಅದರಿಂದ ಶ್ರುತಮಪಿ ಅಶ್ರುತಮೇವ, ತಿಳಿದಿದ್ರು ಪಂಡಿತನಾಗಿದ್ದು ಈಗೇನು ಇಲ್ಲ. ಅವನು ಆಯ್ತು, ಅವನು ಬಿಗ್ ಝೀರೋ. ಕೋಮಾದ ಇವರು ನಮ್ಮ ಕೊನೆಯಲ್ಲಿ ನಮ್ಮ ಇವರು ರಂಗನಾಥವರೆಲ್ಲ ಮಲಗಿಬಿಟ್ಟಿದಂತೆ, ಗೊತ್ತಾಗ್ತಿಲ್ವಂತೆ. ತುಂಬ ಪಂಡಿತರು ಅವರು, ಏನು ಗೊತ್ತಾಗ್ತಿಲ್ಲ ಅಂತಂದ್ರೆ ಆಯ್ತು, ಅವ್ರಿಗೆ ಎಲ್ಲ ಶಾಸ್ತ್ರವು ಎಲ್ಲ ವಿದ್ಯೆಯು ಅವ್ರ ಜೊತೆಯಲ್ಲೇ ಮುಳುಗೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅಥ ಅಲ್ಪವಿದಪಿ ಯದಿ ಚಿತ್ತವಾನ್ ಭವತಿ ತಸ್ಮೈ ಏತಸ್ಮೈ ಏವ ತದುಕ್ತಾರ್ಥಗ್ರಹಣ ಇವ ಉತ ಅಪಿ ಶುಶ್ರೂಷಂತೆ ಶ್ರೋತುಮಿಚ್ಛಂತಿ. ಇನ್ನು ಬಹಳ ತಿಳಿದವನಲ್ಲ, ಪಂಡಿತನಲ್ಲ, ಸಾಮಾನ್ಯ ಜ್ಞಾನವುಳ್ಳವನು. ಆದರೂ ಅವನಿಗೆ ಆ ಕಾಲದಲ್ಲಿ ಇನ್ನೂ ಅರಿವಿದೆ, ರೆಸ್ಪಾನ್ಸ್ ಮಾಡ್ತಾನೆ, ಗುರುತಿಸ್ತಾನೆ, ಮಾತಾಡ್ತಾನೆ ಅಂತ ಆದರೆ ಟ್ರೈ ಮಾಡೋಣ ಕಣ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ನೋಡೋಣ, ಡಾಕ್ಟರ್ ಹೋಗೋಣ, ಡಾಕ್ಟರ್ ಏನಾದ್ರು ಮಾಡಬಹುದು ಅಂಥೇಳಿ ಶುಶ್ರೂಷೆ ಮಾಡೋಕೆ ಇಷ್ಟಪಡ್ತಾರೆ. ಏನೋ ಅವನು ಮಾತಾಡ್ತಾನೆ, ರೆಸ್ಪಾನ್ಸ್ ಮಾಡ್ತಾನೆ, ಗುರುತಿಸ್ತಾನೆ, ಏನೋ ಮಾಡ್ತಾನೆ ಅಂದರೆ ಒಂದು ಚಾನ್ಸ್ ಇದೆ, ನೋಡೋಣ, ಪ್ರಯತ್ನ ಮಾಡೋಣ, ಅನುಕೂಲವಾದರೆ ಒಳ್ಳೇದಾಯ್ತು, ಇಲ್ಲದೆ ನಾವೇನು ಮಾಡೋಕ್ಕಾಗತ್ತೆ ಅಂಥೇಳಿ ಜನ ಸ್ವಲ್ಪ ಅರಿವಿದೆ ಅಂದರೆ ಅವನೇ ಸ್ವಲ್ಪ ಉತ್ಸಾಹ ತೋರಿಸ್ತಾರೆ. ಏನು ಅರಿವಿಲ್ಲ, ಏನು ಗೊತ್ತಾಗಲ್ಲ, ಏನು ಇದಾಗಲ್ಲ ಅಂದರೆ ಆಸೆ ಬಿಟ್ಬಿಡ್ತಾರೆ. ಯಾಕೋ ಪ್ರಯೋಜನ ಇಲ್ಲ ಕಣ್ರೆ, ಏನು ಇದು ಮಾಡಲ್ಲ ಅಂತ. ಆ ಉತ್ತಾರ್ಥ ಗ್ರಹಣ ಇವಾಗ ಹೇಳಿದ ಗ್ರಹಣ ಮಾಡೋಕ್ಕೋಸ್ಕರವಾಗಿ ಶುಶ್ರೂಷೆ ಒಳಗೆ ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ, ನೀರು ಕುಡಿದ್ರೆ ಹೌದಾ ನೀರು ಕೊಡ್ತಾರೆ, ಹಸಿವು ಆಗ್ತಿದೆ, ಏನಾದ್ರು ಕಾಫಿ ಗೀಫಿ ಹಾಲು ಹಾಕ್ತಾರೆ, ಹೇಳ್ಬೇಕು. ಆ ಟೈಮಲ್ಲಿ ಅವನು ಸಣ್ಣದಾಗಿ ಹೇಳಿ, ಮೆಲ್ಲಿಗಾಗಿ ಹೇಳಿ, ಏನೋ ನಂಗೆ ಈ ರೀತಿ ಆಗ್ತಾ ಇದೆ, ಸಂಕಟ ಆಗ್ತಾ ಇದೆ, ಕಷ್ಟ ಆಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ ಅಂದರೆ ಹೌದಾ ಅಂತೇಳಿ ಒಂದು ಒಳ್ಳೆ ಶುದ್ಧವಾದಂಥ ಹಾಕುವಾಗ ನೀರನ್ನು ಒಂದು ಲೋಟ ಬಿಡ್ತಾರೆ. ಇಲ್ಲ ಹಸಿವು ಆಗ್ತಿದೆ ಅಂದರೆ ಅಥವಾ ಗಂಜಿನೋ ಅಥವಾ ಹಾಲೋ ಅಥವಾ ಇದನ್ನು ಬಿಟ್ಟು ನೋಡ್ತಾರೆ, ಸ್ವಲ್ಪ ಇದಾಯಿತು ಅಂತ. ನೆನ್ನೆಲ್ಲ ಚಕ್ಕರ್ರೋ ಚಿತ್ತಂ ಹಿ ಏವ ಏಷಾಂ ಸಂಕಲ್ಪಾದೀನಾಂ ಏಕಾಯನಂ ಇತ್ಯಾದಿ ಪೂರ್ವವದು. ಆದ್ರಿಂದ ಚಿತ್ತವೇ ಈ ಸಂಕಲ್ಪಾದಿಗಳಿಗೆಲ್ಲ ಮೂಲ, ಅದೇ ಆಧಾರ, ಅದೇ ನೆಲೆ, ಅದೇ ಆಶ್ರಯ. ಅದಲ್ಲೇ ಅದು ಚಿತ್ತವನ್ನ ಬ್ರಹ್ಮ ಅಂತ ಉಪಾಸನೆ ಮಾಡು ಅಂತ ಹಿಂದಿನಂತೆ ತಗೋಬೇಕು. ತಯಶ್ಚಿತ್ತಂ ಬ್ರಹ್ಮೇತ್ಯುಪಾಸ್ತೆ ಚಿತ್ತಾನ್ ವೈಸ ಲೋಕಾನ್ ಧ್ರುವಾನ್ ಧ್ರುವಃ ಪ್ರತಿಷ್ಠಿತಾನ್ ಪ್ರತಿಷ್ಠಿತೋ ವ್ಯಸಮಾನಾನ್ ಅವ್ಯಸಮಾನೋ ಅಭಿಸಿದ್ಧ್ಯತಿ. ಯಾವಚ್ಚಿತ್ತಸ್ಯ ಗತಂ ತತ್ರಾಸ್ಯ ಯಥಾ ಕಾಮಚಾರೋ ಭವತಿ. ಚಿತ್ತಂ ಬ್ರಹ್ಮೇತ್ಯುಪಾಸ್ತೆ ಭಗವಶ್ಚಿತ್ತಾದ್ ಭೂಯ ಇತಿ ಚಿತ್ತಾದ್ಭೂಯೋಸ್ತೀತಿ ತನ್ಮೇ ಭಗವಾನ್ ಬ್ರವೀತ್ವಿತಿ. ಯಶ್ಚಿತ್ತಂ ಬ್ರಹ್ಮೇತ್ಯುಪಾಸ್ತೆ
तान् वै सह लोकान् ध्रुवान् ध्रुवः प्रतिष्ठितो व्यसमानान् अव्यसमानो अभिसिध्यति यावच्चित्तस्य गतं तत्रास्य यथा कामचारो भवति यश्चित्तं ब्रह्मेत्युपास्ते अस्ति भगवश्चित्ताद्भूय इति चित्ताद्वावभूयोऽस्तीति तन्मे भगवान् ब्रवीत्विति सः यः चित्तं ब्रह्म इति उपास्ते चित्तान् वै सः लोकान् ध्रुवान् ध्रुवः प्रतिष्ठितः अव्यथमानान् अव्यथमानः अभिसिध्यति यावत् चित्तस्य गतं तत्र अस्य यथा कामचारः भवति यः चित्तं ब्रह्म इति उपास्ते अस्ति भगवः चित्तात् भूयः इति चित्तात् वाव भूयः अस्ति इति तत् मे ಭಗವಾನ್ ಬ್ರವೀತು ಇತಿ. ಯಾವನಾದರೂ ಸರಿ ಚಿತ್ತವನ್ನ ಬ್ರಹ್ಮ ಅಂತ ಉಪಾಸನೆ ಮಾಡುತ್ತಾನೋ ಆ ಚಿತ್ತ ಬ್ರಹ್ಮೋಪಾಸಕನು ಧ್ರುವವಾದ ಬಹಳ ದಿವಸ ಇರುವಂತಹ ಲೋಕಗಳನ್ನ ತಾನೂ ಧ್ರುವವಾಗಿದ್ದುಕೊಂಡು ಆ ಲೋಕದಲ್ಲಿ ಬಹಳ ಕಾಲ ಇದ್ದುಕೊಂಡು ತಾನು ಪ್ರತಿಷ್ಠಿತನಾಗಿ ಒಳ್ಳೆ ಗೌರವಾನ್ವಿತನಾಗಿ ಯಾವ ಪರಪೀಡಾದಿಗಳನ್ನು ಹೊಂದದೆ ಅವ್ಯಸಮಾನ ಹಿಂಸೆಗೆ ಒಳಗಾಗದೆ ಯಾವ ತೊಂದರೆಗೂ ಒಳಗಾಗದೆ ಲೋಕಗಳು ಕೂಡ ಯಾವ ಹಿಂಸೆಗೊಳಗಾಗದೆ ಇರುವ ಉತ್ತಮ ಲೋಕವನ್ನು ಪಡ್ಕೊಳ್ತಾನೆ. ಆಮೇಲೆ ಚಿತ್ತದ ವ್ಯಾಪ್ತಿ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಯಥಾ ಕಾಮಚಾರ ಬೇಕಾದಂಗೆ ಓಡಾಡುವಂಥವನು, ಸ್ವೇಚ್ಛಾಚಾರಿಯಾಗಿರ್ತಕ್ಕವನು, ತಡೆ ಇಲ್ಲದೆ ನಿರಂಕುಶವಾದಂತಹ ಓಡಾಟವುಳ್ಳವನಾಗುತ್ತಾನೆ. ಯಾರು ಚಿತ್ತವನ್ನು ಬ್ರಹ್ಮಾಂತಪಾಸನೆ ಮಾಡುತ್ತಾರೋ ಅಂತ ಇನ್ನು ಹೇಳಿ ಮುಗಿಸಿಲ್ಲ ಪೂಜ್ಯರೇ ಅಂದ. ಏನಪ್ಪ ಚಿತ್ತಕ್ಕಿಂತ ಮುಂದಕ್ಕುಂಟ ಅದು ಉಂಟು ಕಣಪ್ಪ, ಅದನ್ನು ಹೇಳಿ ಸ್ವಾಮಿ ಎಂದು. ಆಯ್ತಪ್ಪ ಹೇಳ್ತೀನಿ, ಏನಾಗ ಬೆಲೆನೇ ಇಲ್ಲ ಆ ಚಿತ್ತ ಬ್ರಹ್ಮ ಹೇಳೋದು ಮಾಡೋದು. ನಿಮ್ಗೆ ಹೇಳಿ ಮುಗಿಸಿಲ್ಲಪ್ಪ ಮುಂದಕ್ಕುಂಟ ಅಂತ ಕೇಳ್ತಾನೆ ಕಣ್ರಿ. ಎಂತ ನಾರದನ್ರಿ ನಾರದ್ರು ಅದಕ್ಕೆ ಬಂದಿದ್ದ. ನಾರದ್ರು ಸೆಲ್ಫ್ ತಿಳ್ಕೊಳಕ್ ಬಂದ್ರೆ ಇವೆಲ್ಲ ಹೇಳ್ಕೊಡ್ತಾದ್ರೆ ಏನ್ ಮಾಡ್ಬೇಕು ಮತ್ತೆ ನಾರದ್ರು ಅಲ್ವಾ? ಅದ್ರ ಬಗ್ಗೆ ಏನು ಸಹ ಮಾಡಿ ನೋಡ್ಬೇಕಾ ಹೀಗೆ ಹೇಳ್ತಿದಾರಲ್ಲ ಅಂತ ಏನಿಲ್ಲ. ತಕ್ಕ ಮುಂದೆ ಕೇಳ್ಬಿಟ್ಟ ಹೇಳಿದ್ದ ಪ್ರಯೋಜನವೇ ಇಲ್ಲ. ಅವ್ರಿಗೆ ಪಾಪ ಅಷ್ಟು ಕಷ್ಟಪಟ್ಕೊಂಡು ಶಾಂತಕುಮಾರು ಇದು ಹೆಚ್ಚು ಯುಕ್ತಿ ಕೊಟ್ಟು ದೃಷ್ಟಾಂತ ಕೊಟ್ಟು ಸಮಸ್ಯೆ ಮಾಡಿ ಹೇಳಿದ್ರು. ಮುಂದೆ ಕೇಳ್ತಾ ಹೋದ್ರೆ ಪಾಪ ಅವರಿಗೆ ಎಷ್ಟು ಹೇಳೋದ. ಚಿತ್ತಾನ್ ಉಪಚಿತಾನ್ ಬುದ್ಧಿಮತ್ ಗುಣೈಹಿ ಚಿತ್ತಾನ್ ಉಪಚಿತವಾನ್ ಬುದ್ಧಿಮತ್ ಗುಣೈಹಿ ಸ ಚಿತ್ತೋಪಾಸಕೋ ಧ್ರುವಾನ್ ಇತ್ಯಾದಿ ಉಕ್ತಾರ್ಥಂ. ಸ ಚಿತ್ತೋಪಾಸಕೋ ಧ್ರುವಾನ್ ಇತ್ಯಾದಿ ಚ ಉಕ್ತಾರ್ಥಂ. ಉಕ್ತವಾದ ಅಂದ್ರೆ ಬುದ್ಧಿವಂತರ, ಬಹಳ ಪ್ರಚಂಡವಾಗಿರ್ತಕ್ಕಂಥ ಬುದ್ಧಿವಂತರಿರ್ತಕ್ಕಂಥ ಲೋಕಕ್ಕೆ ಹೋಗ್ತಾರಂತೆ. ಶನಕಾದಿರ್ತಕ್ಕಂಥ ಬೃಹಸ್ಪತಿ ಆದಿ ಬಹಳ ಬುದ್ಧಿವಂತಿರ್ತಕ್ಕಂಥ ಲೋಕಕ್ಕೆ ಹೋಗ್ತಾರೆ. ಆ ಚಿತ್ತೋಪಾಸಕನು ಧ್ರುವವಾಗಿ ತಾನು ಬಹಳ ಗಟ್ಟಿಯಾಗಿ ಅಲ್ಲಿದ್ಕೊಂಡು ಕೆಲಸ ಇಲ್ವಾ ಆಗಿರುವ ನೆಲೆಯಿಂದ ಕೂಡಿದ್ದಾಗಿರ್ತಕ್ಕಂತಹ ಲೋಕಗಳನ್ನ ಹೊಂದುತ್ತಾನೆ. ಅವನು ಇದರಲ್ಲಿ ಆನಂದವಾಗಿ ಇದಾಗಿ ಇರ್ತಾನೆ. ಹಿಂದಿನಂತೆ ಧ್ರುವವಾಗಿ ಪ್ರತಿಷ್ಠಿತವಾಗಿದ್ದು ತಾನು ಧ್ರುವವಾಗಿ ಪ್ರತಿಷ್ಠಿತವಾಗಿ ಲೋಕಗಳನ್ನ ಪಡಿತಾನೆ. ಚಿತ್ತದ ವ್ಯಾಪ್ತಿ ಇರುವವರೆಗೂ ತಾನು ಬೇಕಾದ ಓಡಾಡ್ಕೊಂಡಿರ್ತಾನೆ ಅಂತ ಹೇಳಿ ಚಿತ್ತಕ್ಕಿಂತ ಭೂಯ ಹೆಚ್ಚಿದುಂಟ ಅಂದ್ರೆ ಉಂಟು. ಅದನ್ನು ಹೇಳಿ ಅಂದ್ರೆ ಧ್ಯಾನಂ ವಾವ ಚಿತ್ತಾದ್ ಭೂಯ ಧ್ಯಾನಂ ವಾವ ಚಿತ್ತಾದ್ ಭೂಯ ಧ್ಯಾಯತೀವ ಪೃಥಿವೀ ಧ್ಯಾಯತೀವ ಪೃಥಿವೀ ಧ್ಯಾಯತೀವಾಂತರಿಕ್ಷಂ ಧ್ಯಾಯತೀವಾಂತರಿಕ್ಷಂ ಧ್ಯಾಯತೀವ ದ್ಯೌಃ ಧ್ಯಾಯತೀವ ದ್ಯೌಃ ಧ್ಯಾಯಂತೀವ ಆಪಃ ಧ್ಯಾಯಂತೀವ ಆಪಃ ಧ್ಯಾಯಂತೀವ ಪರ್ವತಾಃ ಧ್ಯಾಯಂತೀವ ಪರ್ವತಾಃ ಧ್ಯಾಯಂತೀವ ದೇವಮನುಷ್ಯಾಃ ಧ್ಯಾಯಂತೀವ ದೇವಮನುಷ್ಯಾಃ ಇಹ ಮನುಷ್ಯಾಣಾಂ ಮಹತ್ತಾಂ ಪ್ರಾಪ್ನುವಂತಿ ತಸ್ಮಾದ್ಯ ಇಹ ಮನುಷ್ಯಾಣಾಂ ಮಹತ್ತಾಂ ಪ್ರಾಪ್ನುವಂತಿ ಧ್ಯಾನಾಪಾದಾಗುಂಷ ಇವೈವತೆ ಭವಂತಿ ಧ್ಯಾನಾಪಾದಾಗುಂಷ ಇವೈವತೆ ಭವಂತಿ ಅಲ್ಪಾಃ ಕಲಹಿನಃ ಪಿಶುನಾಃ ಅಥ ಯೇ ಅಲ್ಪಾಃ ಕಲಹಿನಃ ಪಿಶುನಃ ಉಪವಾದಿನಃ ಉಪವಾದಿನಃ ಅಥ ಯೇ ಪ್ರಭವೋ ಧ್ಯಾನಾಪಾದಾಗುಂಷಾಃ ತೇ ಅಥ ಯೇ ಪ್ರಭವೋ ಧ್ಯಾನಾಪಾದಾಗುಂಷಾಃ ಇವೈವತೆ ಭವಂತಿ ಧ್ಯಾನಮುಪಾಸ್ವೇತಿ ಇವೈವತೆ ಭವಂತಿ ಧ್ಯಾನಮುಪಾಸ್ವೇತಿ ಧ್ಯಾನಂ ವಾವ ಚಿತ್ತಾದ್ ಭೂಯಃ ಧ್ಯಾಯತೀವ ಪೃಥಿವೀ ಧ್ಯಾಯತೀವಾಂತರಿಕ್ಷಂ ಧ್ಯಾಯತೀವ ದ್ಯೌಃ ಧ್ಯಾಯಂತೀವ ಆಪಃ ಧ್ಯಾಯಂತೀವ ಪರ್ವತಾಃ ಧ್ಯಾಯಂತೀವ ದೇವಮನುಷ್ಯಾಃ ತಸ್ಮಾದ್ಯ ಇಹ ಮನುಷ್ಯಾಣಾಂ ಮಹತ್ತಾಂ ಪ್ರಾಪ್ನುವಂತಿ ಧ್ಯಾನಾಪಾದಾಗುಂಷಾ ಇವೈವತೆ ಭವಂತಿ
अथ ये अल्पा कलहिनः पितुना उपवादिनः ते अथ ये प्रभवो ध्यानापादागुंशाः इवैव ते भवन्ति ध्यानमुपास्वेति ध्यानं वाव चित्तात् भूयः ध्यायतीव ध्यायती इव ಸಂಧೆ ಆ ಧ್ಯಾಯತಿ ಏನ್ ಸುದಿಲೆ सवर्ण दीर्घ ಸವರ್ಣ ದೀರ್ಘ ಸಂಧಿ ಓಕೆಪ್ಪ पृथिवी ध्यायति इव अंतरिक्षं ध्यायति इव द्यौः ध्यायन्ति ಇವ इव आपः ध्यायन्ति इव पर्वताः ध्यायन्ति इव देवमनुष्याः तस्मात् यः इह मनुष्याणां महत्तां प्राप्नुवन्ति ध्यानापादागुंशाः इव एव ते भवन्ति अथः ये अल्पाः कलहिनः पिशुनाः उपवादिनः ते अथ ये प्रभवः ध्यानापादागुंशाः इव एव ते भवन्ति ध्यानम् उपास्व इति ಚಿತ್ತಕ್ಕಿಂತ ಧ್ಯಾನ ದೊಡ್ಡದು ಅಂದ್ರು. ಧ್ಯಾನ ಅಂದ್ರೆ ಏನು? ಧ್ಯೇಯ ವಸ್ತುವಿನಲ್ಲಿ ಮನಸ್ಸು ಮುಳುಗುವುದೇ ಧ್ಯಾನ. ಹೇಗೆ ಲೀಚ್ ಕಚ್ಕೊಳ್ತಲ್ಲ ಇದನ್ನ, ಆ ರೀತಿ ಮನಸ್ಸು ಆ ಚಿಂತಿಸಬೇಕಾದ ಉಪಾಸ್ಯ ದೇವತೆಯಲ್ಲಿ ಮುಳುಗುತ್ತಲ್ಲ, ಏಕಾತ್ಮತೆಯಿಂದ ಪ್ರೇಮದಿಂದ ತಾದಾತ್ಮತೆಯಿಂದ ತನ್ಮಯತೆ ತಂದ್ಕೊಳುತ್ತೆ, ಮುಳುಗ್ಬಿಡುತ್ತೆ. ಆ ಮುಳುಗಿದಾಗ ಮನಸ್ಸು ಆ ಧ್ಯೇಯದಲ್ಲಿ ಪ್ರಪಂಚದ ಅರಿವಿರಲ್ಲ. ಪ್ರಪಂಚ ಅರಿವು ಅಷ್ಟೇ ಅಲ್ಲ, ದೇಹೇಂದ್ರಿಯ ಅರಿವಿಲ್ಲ, ಮುಟ್ಟಿದ್ರೆ ಗೊತ್ತಾಗಲ್ಲ ಅವನಿಗೆ. ಆ ಧ್ಯಾನದಲ್ಲಿ ಮುಳುಗಿರುವಂತಹ ಯೋಗಿಗೆ ಆ ಧ್ಯೇಯ ವಸ್ತುವಿನಲ್ಲಿ ಏಕಾಗ್ರತೆಯಿಂದ ತನ್ಮಯತೆಯಿಂದ ಪೂರ್ಣ ಏಕಾತ್ಮತೆ ಪಡ್ಕೊಂಡ್ಬಿಟ್ಟ ಅಂದ್ರೆ ಸುಷುಪ್ತನಾದವನು ಯಾವ ರೀತಿ ಇರ್ತಾನೋ ಆ ರೀತಿ ಕೂತ್ಕೊಂಡೇ ಇರ್ತಾನೆ. ಅಷ್ಟು ಮಟ್ಟಿಗೆ ಉಪಾಸ್ಯ ದೇವತೆ ಮುಳುಗಿರ್ತಾನೆ. ಆಗ ಭಾರಿ ಆನಂದ ಆಗುತ್ತೆ ಯೋಗಿಗೆ. ಮನಸ್ಸು ನಿಂತು ಬಿಡ್ತು, ಒಂಥರ ಅಲುಗಾಟವಿಲ್ಲದೇನೆಯೇ ಆ ಧ್ಯೇಯ ವಸ್ತುವಿನಲ್ಲಿ ನೆಲೆ ನಿಂತು ಬಿಡ್ತು ಅಂದ್ರೆ ಆ ಯೋಗಿಗೆ ಆನಂದದ ಮಳೆ ಸುರಿದು ಬಿಡುತ್ತೆ ಒಳಗೆ. ಆನಂದ ಸಹಸ್ರಾರದಿಂದ ಯೋಗಿಗಳು ಆ ಅಮೃತ ರಸ ಸುರಿಯತ್ತೆ ಅಂತಾರಲ್ಲ, ಆ ರೀತಿ ಅವನಿಗೆ ಆನಂದ ಆಗ್ತಾ ಹೋಗುತ್ತೆ. ನೋಡು, ಯಾರು ನಿಶ್ಚಲವಾಗಿರುತ್ತದೆಯೋ ಅದನ್ನ ಧ್ಯಾನ ಮಾಡ್ತಾ ಇದ್ದಾರೆ. ಲೋಕದಲ್ಲೂ ಆ ಕಾಲದಲ್ಲಿ ರೂಢಿ ಇತ್ತಂತೆ. ಹೇಗೆ? ಭೂಮಿ ನೋಡಿದ್ರೆ ಏನು ಮಾರಾಯ, ಧ್ಯಾನ ಮಾಡ್ತಾ ಇರೋಂಗೆ ಭೂಮಿ ಅಲುಗಾಡದೆ ಇದೆ ಅಂತ. ಭೂಮಿ ತಿರುಗ್ತಾ ಇದೆಯೋ ವಿಜ್ಞಾನ. ಅಂದ್ರೆ ಭೂಲೋಕದವರಿಗೆ ಭೂಮಿ ನಿಶ್ಚಲವಾಗಿರೋದ್ರಿಂದ ಭೂಮಿ ಧ್ಯಾನ ಮಾಡ್ತಾ ಇದೆಯೋ, ಅಂತರಿಕ್ಷ ಆಕಾಶ ಏನು ಸ್ಥಿಮಿತವಾಗಿರೋದು ನೋಡಿದ್ರೆ ಧ್ಯಾನ ಮಾಡ್ತಾ ಇದೆಯೋ, ದ್ಯುಲೋಕ ಧ್ಯಾನ ಮಾಡ್ತಾ ಇದೆಯೋ, ಸಮುದ್ರದ ನೀರು ಮಧ್ಯದಲ್ಲಿ ಧ್ಯಾನ ಮಾಡ್ತಾ ಇದೆಯೋ, ಹಾಗೆ ಪರ್ವತಗಳು ಧ್ಯಾನ ಮಾಡ್ತೀವಿಯೋ, ದೇವತೆಯಂತೆ ಇರುವ ಮನುಷ್ಯರು, ದೇವ ಮನುಷ್ಯ ಅಂದ ಹಾಗೆ ದೇವಾಷ್ಟ ಮನುಷ್ಯ ದೇವತೆಗಳಾಗಿರ್ತಕ್ಕ ದೇವತೆ ಶಮಾದಿ ಗುಣಸಂಪನ್ನರಾಗಿರ್ತಕ್ಕಂಥ ಮನುಷ್ಯರು ಧ್ಯಾನ ಮಾಡ್ತಿದಾರೋ ಅನ್ನೋ ಹಾಗೆ. ಮನುಷ್ಯರಲ್ಲಿಯೇ ಯಾರಾದ್ರೂ ಭಾರಿ ಐಶ್ವರ್ಯ ಗುಣ ಕೀರ್ತಿ ಅಧಿಕಾರ ಪಡ್ಕೊಂಡಿದ್ರು ಧ್ಯಾನ ಮಾಡುವ ಆತನ ಆನಂದದ ಒಂದು 16 ಕಲವು ಅವನಿಗಿರಲ್ಲ ಅಂತ ಇದ್ದಾರೆ. ಧ್ಯಾನ ಪಾದಾಂಶ ಇವ ಅಂದ್ರೆ ಮನುಷ್ಯರಾಗಿದ್ದು ಬಿಲ್ಗೇಟ್ಸ್ ಅಂತೆ ಭಾರಿ ಕೋಟೀಶ್ವರ ಇದ್ದಾನೆ, ಹಾಗೆ ಭಾರಿ ಕೀರ್ತಿವಂತನಾಗಿದ್ದಾನೆ, ಆರೋಗ್ಯವಂತನಾಗಿದ್ದಾನೆ, ಬಹಳ ಅಧಿಕಾರವಂತನಾಗಿದ್ದಾನೆ. ಎಲ್ಲ ಇದ್ದವನಾದ್ರೂ ಕೂಡ ಅವನಿಗಾಗುವ ಆನಂದ ಏನು ಕೇಳಿದ್ರೆ ಧ್ಯಾನ ಮಾಡುವ ಆತನಿಗೆ ಆಗತ್ತಲ್ಲ ಆನಂದ, ಅದರ 16ನೇ ಒಂದು ಭಾಗ. ಪಾದ ಅಂದ್ರೆ ಕಲಾಂತ ಷೋಡಶೋ ಭಾಗ. ಪಾದ ಅಂದ್ರೆ 1/4 ಅಥವಾ 14ನೇ ಒಂದು, 4ನೇ ಒಂದು ಅಥವಾ 14ನೇ ಒಂದು ಅಷ್ಟೇ ಅವರಿಗೆ ಆಗಿರುತ್ತೆ. ಅಂದ್ರೆ ಧ್ಯಾನದ ಆನಂದ ಇನ್ನೂ ಹೆಚ್ಚು ಅಂತ. ಧ್ಯಾನದಿಂದ ಏನೋ ಪಡ್ಕೊಂಡು ಆನಂದ ಅಲ್ಲ, ಧ್ಯಾನ ಮಾಡೋದ್ರಿಂದ ಆನಂದ ಆಗತ್ತೆ. ಯಾಕೆಂದ್ರೆ ಮನಸ್ಸು ನಿಂತು ಬಿಡುತ್ತಲ್ಲ ಧ್ಯಾನದಲ್ಲಿ. ಮನಸ್ಸು ನಿಂತು ಬಿಡ್ತು ಅಂದ್ರೆ ಒಳಗಿರುವ ಆನಂದದ ಪ್ರತಿಫಲನ ಉಕ್ಕಕ್ಕೆ ಶುರು ಆಗ್ಬಿಡುತ್ತೆ. ಮನಸ್ಸು ರಿಪಲ್ಸ್ ಆಗೋದ್ರಲ್ಲೇನೆ ಅಲುಗಾಟ ಆನಂದ ಆಗೋಲ್ಲ. ಮನಸ್ಸು ಶಾಂತವಾಯಿತು, ಸಮಾಧಾನವಾಯಿತು ಅಂದ್ರೆ ಆನಂದವಾಗಿರ್ತಾರೆ ಯೋಗಿಗಳು. ಅವ್ರಿಗೆ ಯಾವ ಹೊರಗಿನ ಅನ್ನರಸಾದಿಗಳ ಅಪೇಕ್ಷೆ ಇರಲ್ಲ. ಏನೋ ದೇಹಕ್ಕೆ ಎಷ್ಟೋ ಕೊಡ್ತಾರೆ ಹೊರತು ನಿಜವಾಗಿ ಆನಂದ, ಸಂತೋಷ, ಶಾಂತಿ, ಸುಖ, ನೆಮ್ಮದಿ ಅನ್ನೋದೆಲ್ಲ ಅವರಿಗೆ ಧ್ಯಾನದಿಂದಲೇ ದೊರಕತ್ತೆ. ಇದು ಧ್ಯಾನ 2 ತರವಾಗಿ ತಗೋಬಹುದು.
ಕರ್ತೃತಂತ್ರವಾದ ಉಪಾಸ್ಯ ದೇವತೆಯಲ್ಲಿ ಮುಳುಗೋದನ್ನು ತಗೋಬಹುದು, ವಸ್ತುತಂತ್ರವಾದ ಆತ್ಮಚಿಂತನೆಯಲ್ಲಿ ಮುಳುಗೋದನ್ನು ತಗೋಬಹುದು. ಎರಡು ಧ್ಯಾನವೇ. ನಿಧಿಧ್ಯಾಸನವೂ ಧ್ಯಾನವೇ. ಏಕಾಗ್ರತೆಯಿಂದ ರತ್ನ ಪರೀಕ್ಷಕ ರತ್ನಮಣಿಯನ್ನೇ ದಿಟ್ಟಿಸಿ ನೋಡುವಂತೆಯೇ ಆತ್ಮಸ್ವರೂಪ ಅನುಸಂಧಾನದಲ್ಲಿಯೇ ಮುಳುಗಿರತಕ್ಕಂತಹ ಯೋಗಿಯ ಅಂತಃಕರಣ. ಯೋಗಿಯ ಅಂತಃಕರಣ ಧ್ಯಾನ ಅನ್ಸುತ್ತೆ. ಹಾಗೆ ರಾಮೋಪಾಸನೆ, ಶಿವೋಪಾಸನೆ, ನಾರಾಯಣೋಪಾಸನೆ, ಆ ಪ್ರೇಮದಿಂದ ತನ್ಮಯತೆಯಿಂದ ಆ ದೇವತಾ ಸಾಯಿ ಸ್ವರೂಪವನ್ನೇ ಮನಸ್ಸು ಪಡ್ಕೊಂಡ್ಬಿಟ್ಟು ಆ ದೇವತಾ ರೂಪದಲ್ಲಿ ನಿಂತು ಬಿಡುತ್ತದು. ತಾನು ಆ ಸ್ವರೂಪವನ್ನು ಪಡ್ಕೊಂಡ್ಬಿಟ್ಟು ಹಾಗೆ ಸೆಟ್ಲಾಗ್ಬಿಡತ್ತೆ. ಅದು ಒಂದು ರೀತಿ ಧ್ಯಾನ, ಕರ್ತೃತಂತ್ರವಾದ ಧ್ಯಾನ. ಇನ್ನೊಂದು ವಸ್ತುತಂತ್ರವಾದ ಧ್ಯಾನ. ಎರಡು ಧ್ಯಾನದಲ್ಲೂ ಕರ್ತೃತಂತ್ರ ಧ್ಯಾನಕ್ಕಿಂತ ವಸ್ತುತಂತ್ರ ಧ್ಯಾನದಲ್ಲಿ ಹೆಚ್ಚು ಆನಂದ. ನೀವ್ ಹೇಳ್ತಾ ಇರೋದು ಆ ಚಾಪ್ಟರ್ 12 ಎರಡ್ ಟೈಪ್ ಉಪಾಸನೆ ಇದೆಯಲ್ಲ, ನಿರ್ಗುಣ ಮತ್ತೆ ಸಗುಣ, ಅವೇ ಹೇಳ್ತಾ ಇರೋದಾ ಈಗ? ಅಲ್ಲ, ಹೌದು. ಅಲ್ಲಿ ಎರಡರಲ್ಲೂ ಅಲ್ಲಿ ಅಕ್ಷರೋಪಾಸಕರಿಗೂ ಆನಂದ ಉಂಟು, ಹಾಗೆ ವಿಶ್ವೋಪಾಸಕರಿಗೂ ಆನಂದ ಉಂಟು. ಅದೇ ಹೇಳ್ತಾ ಇರೋದಲ್ವಾ? ಅದು ಉಪಾಸನೆಯಲ್ಲಿ ಗ್ರೇಡ್ ಇದೆಯಮ್ಮ. ಲೋ ಲೆವೆಲ್ಲು, ಮಿಡ್ಲ್ ಲೆವೆಲ್, ಹೈ ಲೆವೆಲ್ ಅಂತ. ಹೈ ಲೆವೆಲ್ ಹೋದಾಗ ಆನಂದ ಆಗೋದು. ಲೋ ಲೆವೆಲ್, ಮಿಡ್ ಲೆವೆಲ್ ಅಲ್ಲಿ ಇನ್ನೂ ರಿಪಲ್ಸ್ ಇರುತ್ತೆ, ಟೈಡ್ ಇರುತ್ತೆ, ಅಲೆಗಳಿರುತ್ತೆ, ತೆರೆಗಳಿರುತ್ತೆ. ಎಲ್ಲ ನಿಂತು ಬಿಡಬೇಕು ಮನಸ್ಸು. ಶಾಂತವಾಗಿ ಪ್ರೇಮದಿಂದ ಉಪಾಸ್ಯ ದೇವತೆಯಲ್ಲಿ ಏಕಾತ್ಮತೆಯನ್ನು ಪಡ್ಕೊಂಡಂತಹ ಮನಸ್ಸಿದೆಯಲ್ಲ, ಅದು ಧ್ಯಾನದ ಒಂದು ಪರಾಕಾಷ್ಠ. ಅವನಿಗಾಗುವ ಆನಂದ ಮನುಷ್ಯರಲ್ಲಿ ಅಖಂಡ ಭೂಪತಿಯೇ ಆಗಿರ್ಬೋದು, ಅಖಂಡ ಭಾರಿ ಕೋಟುಗಟ್ಟಲೆ ಐಶ್ವರ್ಯ ಪಡೆದಿರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ಇದು. ಅವ್ರಿಗೇನು ಆನಂದ ಆಗತ್ತೋ ಈ ಆನಂದ ಆ ಧ್ಯಾನ ಪಡ್ಕೊಂಡವನ ಆನಂದಕ್ಕೆ ಹೋಲಿಸ್ಕೊಂಡ್ರೆ ಅದು 16ನೇ ಒಂದು ಭಾಗ. ಇದು ಧ್ಯಾನದ ಆನಂದ ಇನ್ನೂ ಹೆಚ್ಚು ಅಂತ. ಧ್ಯಾನದ ಆನಂದದ ಮುಂದೆ ಈ ಆನಂದ ಯಾವುದು ಲೆಕ್ಕಕ್ಕಿಲ್ಲ ಅಂತ. ಇದರಲ್ಲಿ ದುಃಖ ಮಿಶ್ರಿತ, ಭಯ ಮಿಶ್ರಿತ ಉಂಟು. ರಾಜರಿಗಾಗುವ ಆನಂದ ಇದೆಯಲ್ಲ, ತಮ್ಮ ಅಧಿಕಾರ, ತಮ್ಮ ಸಂಪತ್ತು, ತಮ್ಮ ಇದು ವರ್ಚಸ್ಸು, ಕೀರ್ತಿ ಇತ್ಯಾದಿಗಳನ್ನು ಏನೋ ಒಂದು ಸಂತೋಷ ಆಗ್ಬೋದು. ಆ ಆನಂದದಲ್ಲಿ ದುಃಖ ಮಿಶ್ರಿತ ಇದೆ. ಆದರೆ ಧ್ಯಾನ ಯೋಗಿಯ ಆನಂದದಲ್ಲಿ ಬಲುಮಟ್ಟಿಗೆ ಆನಂದ 95%. ಇನ್ನು ತತ್ವಜ್ಞಾನವೇ ಆಗ್ಬಿಟ್ರೆ ಆನಂದ ವಿಭಾಗ ಇಲ್ಲ. ಆಲ್ಮೋಸ್ಟ್ ನಿಯರೆಸ್ಟ್ ಆಗಿ ಹೋದ್ರು ತುಂಬ ಅವನಿಗೆ ಆನಂದ ಆಗುತ್ತೆ. ಅದೇ ನಾಸ್ವಾದಯೇ ಸುಖಂತತ್ರ ನಿಸ್ಸಂಗ ಪ್ರಜ್ಞೆಯ ಭಯದ ಗೌಡಪಾದರು. ಆ ಸುಖಕ್ಕೆ ಮೈ ಮರಿಬೇಡಿ, ಅದಕ್ಕೆ ಅಂಟ್ಕೋಬೇಡಿ. ಅದು ಕೂಡ ಅಂತಃಕರಣ ಸಾತ್ವಿಕತೆಯಿಂದ ಬಂದ ಆನಂದ. ಅದಕ್ಕೂ ಸಾಕ್ಷಿಯಾಗಿದ್ಕೊಂಡು, ನಿರ್ಲಿಪ್ತರಾಗಿದ್ಕೊಂಡು ಸ್ವರೂಪದ ಕಡೆ ತಿರ್ಕೊಳ್ಳಿ ಅಂತಂತಾರೆ. ಅಲ್ಲೂ ಒಂದು ವಾರನ್ ಮಾಡಿದ್ದಾರೆ. ಇದಕ್ಕೂ ನೀವು ಮೈ ಮರಿಬಾರ್ದು, ಅಂಟ್ಕೋಬಾರ್ದು. ಅದಕ್ಕೆ ಸಿಕ್ಕಾಗ ಈ ಆನಂದವೇ ಸಾಕು ನೀವು ಅಂದ್ಬಿಟ್ರೆ ವಂಚಿತರಾಗ್ಬಿಡ್ತೀರ. ಪರಮಾರ್ಥದಿಂದ ವಂಚಿತರಾಗಿ ಮೋಸ ಹೋದವರಾಗಿ ದೂರ ಆಗ್ಬಿಡ್ತೀರ. ಎಲ್ಲಿ ಆಗೋದು ಅನ್ನೋದಿಲ್ಲದ, ಹೋಗೋದು ಅನ್ನೋದಿಲ್ಲದ ಏಕರೂಪವಾದ ಸ್ಥಿತಿಯೋ ಅದು ಸ್ವರೂಪ. ಆಗೋದು ಹೋಗೋದು ಅಂತ ಇದ್ಬಿಟ್ರೆ ಅದು ಕೃತ್ರಿಮ, ಅದು ಅಂತಃಕರಣ ಆನಂದ. ಅದು ಸಾತ್ವಿಕ ಆನಂದವೇ ಹೊರತು ಸ್ವರೂಪ ಆನಂದ ಅಲ್ಲ. ಸ್ವರೂಪ ಆನಂದದಲ್ಲಿ ಆಗೋದು ಹೋಗೋದು ಇಲ್ಲ. ಅಂತಃಕರಣ ಸಾತ್ವಿಕತೆ ಉಂಟಾದಾಗ, ತಿಳಿ ಉಂಟಾದಾಗ, ಸ್ವಚ್ಛವಾದಾಗ ಒಂದು ಆನಂದ ಪ್ರತಿಫಲನ ಆಗುತ್ತಲ್ಲ, ಅದು ಒಂದು ಹಿತವಾಗತ್ತೆ. ಆ ಆನಂದ ಯದ್ಯಪಿ ಲೋಕ ಆನಂದಕ್ಕೆ ಬೆಟರ್ ಆದರೂ ಕೂಡ ಅದು ಸತ್ಯ ಅಲ್ಲ, ಅಲ್ಟಿಮೇಟ್ ಅಲ್ಲ. ಇನ್ನು ಇಲ್ಲಿ ಅಲ್ಪರು ಅಂದ್ರೆ ಬಹಳ ಸಣ್ಣ ಜನ. ಹೇಳಿಮ್ಮ. ಆದ್ರೆ ನಿಜ ಅಂದ್ರೆ ಆನಂದ ಮತ್ತೆ ಫೈನಲ್ ಸ್ವರೂಪ ತಿಳ್ಕೊಂಡಾಗ ಆನಂದಕ್ಕೆ ಡಿಫ್ರೆನ್ಸ್ ಇರಲ್ಲ ಅನ್ಸುತ್ತೆ, ಸೇಮ್ ಇರುತ್ತೆ. ಅಲ್ಲ, ಅಲ್ಲಿಂದ ಅಲ್ಲಿ ಹೋಗ್ಬೇಕು, ಫೈನಲ್ ಆನಂದದವರೆಗೂ ಹೋಗ್ಬೇಕು. ಹೌದು, ಆದ್ರೂ ಆನಂದಕ್ಕೆ ಇನ್ನ ಗ್ರೆಡೇಷನ್ ಹೋಗ್ಬಿಟ್ಟಿರುತ್ತೆ. ಆ ಲೆವೆಲ್ ಬರೋದ್ರಲ್ಲಿ ಇನ್ನ ಅಷ್ಟೇ ಮ್ಯಾಕ್ಸ್ ಆಗ್ಬಿಟ್ಟಿರುತ್ತೆ ಅಲ್ಲೇ. ಕೆಲವು ಜನ ಇದಕ್ಕೆ ಸಾಕು ಅನ್ಕೊಂಡ್ಬಿಡ್ತಾರೆ, ತೃಪ್ತರಾಗ್ಬಿಡ್ತಾರೆ. ಈ ಆನಂದ ಇದೆಯಲ್ಲ, ಇದೇ ಸಾಕು, ಆನಂದ ಆಗಿದ್ದೀನಿ, ನೆಮ್ಮದಿ ಆಗಿದ್ದೀನಿ, ಇದಕ್ಕೆ ಏನು ಬೇಕಿಲ್ಲ ಅಂತ ಹೇಳಿ ಅಲ್ಲಿಯೇ ನಿಂತು ಬಿಟ್ಟು ಅದರಲ್ಲಿಯೇ ಅಂದ್ಬಿಟ್ಟು ಈ ಪಾತಂಜಲ ಯೋಗದವರು ಸಮಾಧಿಯಿಂದ ಪಡ್ಕೊಳ್ತಾರಲ್ಲ, ಹಠಯೋಗ, ಸಮಾಧಿ ಯೋಗ, ಚಿತ್ತವೃತ್ತಿ ಚಿತ್ತವೃತ್ತಿ ನಿರೋಧ ಮಾಡ್ಕೊಂಡು ಮಾಡುವ ಆನಂದ ಇದೆಯಲ್ಲ, ಆ ಆನಂದವೂ ಒಂದ್ಸಲ ಇದೆ, ಸಾತ್ವಿಕ ಆನಂದವೇ. ಆದ್ರೆ ಅದಕ್ಕೆ ಆನಂದ ಅಂತಾರೆ, ಆನಂದನೇ ಅಂತಾರೆ ಬುಕ್ ಅಲ್ಲಿ. ನಿಜ ಅದು ಆನಂದನ ಗುರುಗಳೇ ಅಂತಾರೆ, ಅದು ಶಾಂತಿ, ಒಂಥರ ಶಾಂತಿಯ ಆನಂದ. ಶಾಂತವಾಗೋದೆ ಇನ್ನೊಂದ್ ಕಡೆ ಆನಂದನ ಒಂದು ಆನಂದ ಅಂದ್ರೆ ಅದು ಒಂದು ಎಕ್ಸ್ಪೀರಿಯನ್ಸ್ ಆಗೋದು ಅಂತ ಅನ್ಕೋಬೇಡಿ. ಒಂದ್ಸರಿ ಒಂದು ಪೂರ್ಣ ಸಮಾಧಾನತೆಯಿಂದ ಕೂಡ್ಕೊಂಡು ನಿಶ್ಚಿಂತನಾಗಿರೋದೇ ಒಂದು ನಿಮ್ಮ ಆನಂದ, ನೆಮ್ಮದಿ.
ಇಲ್ಲಿ ಆನಂದದಲ್ಲಿ ಇವಾಗ ಮಾವಿನ ಹಣ್ಣು ತಿನ್ನುವಾಗ ಚೆನ್ನಾಗಿದೆ ರುಚಿಯಾಗಿದೆ ಅಂತ ಚಪ್ಪರಿಸ್ಕೊಂಡು ರುಚಿ ನೋಡ್ಕೊಂಡು ಖುಷಿ ಪಡೋದು ಆ ತರಹ ಅಂತ ಅನ್ಕೋಬೇಡಿ ಅಲ್ಲಿ ಒಂದು ಪೀಸ್ ಅಂದ್ಬಿಡ್ಬೇಕಿತ್ತು ಒಂಥರ ಅದು ಶಾಂತಿ ಇರೋದೇ ಅದು ಮೋರ್ ಆತರ ಪದ ಏನಾದ್ರು ಹೇಳಿ ಪೀಸ್ ಆಫ್ ಮೈಂಡ್ ಅಂತ ಹೇಳಿ ಅಥವಾ ನೆಮ್ಮದಿ ಅಂತ ಹೇಳಿ ಅಥವಾ ಒಂದು ನಿರಾಳತೆ ಒಂದು ಶಾಂತತೆ ಸ್ವಸ್ಥತೆ ಏನೋ ಹೇಳಿ ಅದೇ ಆನಂದ ನಮ್ಮ ಪದದಿಂದ ಹೇಳ್ತಾ ಇದೀವಿ ಹೊರತು ಅಲ್ಲಿ ಅವ್ನಿಗೆ ಹಿತವಾಗೋದ್ರಿಂದ ಆನಂದ ಅಂತೀವಿ ನಾವು. ಆ ಪೀಸ್ ಇದೆಯಲ್ಲ ಆ ಪೀಸ್ ಒಂದು ಹಿತವಾಗತ್ತಲ್ಲ ಅದು ಖುಷಿ ಕೊಡುತ್ತೆ, ಸಂತೋಷ ಪಡುತ್ತೆ. ಇವು ನಾವು ಆನಂದದ ಬಗ್ಗೆ ರೆಕಗ್ನೈಸ್ ಮಾಡುವಾಗ ಮತ್ತೆ ಹೊರಗೆ ಬರಬೇಕು, ಪ್ರಪಂಚಕ್ಕೆ ಬಂದು ದ್ವೈತಕ್ಕೆ ಬಂದು ಮನಸ್ಸು ಬೇರೆಗೆ ಇಟ್ಕೊಂಡು ಆನಂದದ ಒಂದು ಎಕ್ಸ್ಪ್ಲೇಷನ್ ಕೊಡಬೇಕು. ಆ ಅನುಭವ ಕಾಲದಲ್ಲಿ ಎಕ್ಸ್ಪ್ಲೇಷನ್ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಎಕ್ಸ್ಪ್ಲೇಷನ್ ಕೊಡೋ ನೀವು ಇರೋದೇ ಇಲ್ಲ, ಪ್ರಮಾತ್ರವಾಗಿ ಇರೋದೇ ಇಲ್ಲ. ನಿಮ್ಮ ಪ್ರಮಾತೃತ್ವವನ್ನು ಕಳ್ಸ್ಕೊಂಡ್ಬಿಟ್ಟಿರ್ತೀರ. ಪ್ರಮಾತೃತ್ವವನ್ನು ಕಳ್ಸ್ಕೊಂಡ ಸ್ಟೇಟಲ್ಲಿ ಅದು ಎಕ್ಸ್ಪ್ಲನೇಷನ್ ಇಲ್ಲ. ನೀವು ಎಕ್ಸ್ಪ್ಲನೇಷನ್ ಕೊಡುವಾಗ ಅದು ರಿಮೆಂಬರಿಂಗೇ ಹೊರತು ಅದು ಅನುಭವ ಅಲ್ಲ. ಅದು ಆನಂದವೇ ಅನುಭವ ಆಗುವಾಗ ಆನಂದ ವಿಭಾಗವಿಲ್ಲದೆ ಆನಂದ ಆಗ್ತಾ ಹೋಗುತ್ತೆ, ಆನಂದ ಸುಖ. ಅದೇ ಸತ್ಯವನ್ನು ಕಂಡುಕೊಂಡವನಾದ್ರೆ ಇನ್ನು ಮತ್ತೆ ಬರೋ ಪ್ರಶ್ನೆ ಇಲ್ಲ. ಅದಕ್ಕೆ ಬಾಧೆ ಆಗ್ಬಿಡುತ್ತೆ ಎಲ್ಲವೂ. ದ್ವೈತವೆಲ್ಲ ಬಾಧೆ ಆಗ್ಬಿಟ್ಟು ಅದೊಂದೇ ಪರಮಾರ್ಥ ನಿಲ್ಕೊಂಡ್ಬಿಡುತ್ತೆ. ಅಲ್ಲಿವರೆಗೂ ನಾವು ಬಿಡಬಾರ್ದು, ಮನಸ್ಸನ್ನ ಅಟ್ಟಿಸ್ಕೋಬೇಕು. ಅದೇ ಧ್ಯಾನವನ್ನು ಭಾರಿ ಹೊಗಳ್ತಾರೆ ಶಾಸ್ತ್ರಕಾರರು. ಮಹತ್ತಾಂ ಪ್ರಾಪ್ನುವಂತಿ, ಭಾರಿ ಮನುಷ್ಯರಲ್ಲಿ ದೊಡ್ಡಸ್ತಿಕೆ ಪಡ್ಕೊಂಡವರಿಗೆ ಏನು ಆನಂದ ಅಂತೀವಿ, ಆ ಆನಂದ ಧ್ಯಾನ ಪಡ್ಕೊಂಡವರ ಆನಂದಕ್ಕೆ ಹೋಲಿಸ್ಕೊಂಡರೆ ಅದು 1/4 ಅಷ್ಟು ಅಲ್ಪ ಸಾಮಾನ್ಯ ಅಂತ ನೀನು ಅನ್ಕೊಳ್ಳಿ. ಏನು ಇನ್ನು ಅಲ್ಪರು ಬಹಳ ಸಿಲ್ಲಿ ಮನುಷ್ಯರು, ಸಣ್ಣ ಜನ, ಅವರು ಬರೀ ಕಲಹ ಜಗಳವನ್ನೇ ಇಷ್ಟಪಡೋರು. ಪಿಶುನಾಹ, ಚಾಡಿ ಹೇಳುವವರು. ಉಪವಾದಿನಃ ಅಂದರೆ ಸಮೀಪಕ್ಕೆ ಹತ್ತಿರಕ್ಕೆ ಬಂದ್ಬಿಟ್ಟು ನಮ್ಮ ದೋಷವನ್ನು ನಮ್ಮನ್ನು ಕೆಳಕಿಸೋದು ಗೋಳಿಕೋದು ಮಾಡೋದು ಅವರು ಉಪವಾದಿಗಳು. ಇವರೆಲ್ಲರೂ ನಿತ್ಯ ದುಃಖಿಗಳು ಬರಲ್ಲ. ಇವರಿಗೆ ತಾವು ಸುಖಿಯಾಗಿರಲ್ಲ, ಬೇರೆಯವರು ಸುಖಿಯಾಗಿರೋ ಬಿಡಲ್ಲ ಅವರು. ಈ ಕಲಹಪ್ರಿಯ ಜನ ಇರ್ತಾರಲ್ಲ, ಚಾಡಿ ಹೇಳೋದು, ಸುಳ್ಳು ಹೇಳೋದು, ಅಸೂಯೆ ಪಡೋದು, ಇನ್ನೊಬ್ಬರಿಗೆ ಟೀಕೆ ಟಿಪ್ಪಣಿ ಮಾಡೋರು, ಅವ್ರಿಗೂ ನೆಮ್ಮದಿ ಇಲ್ಲ, ಸುಖ ಇಲ್ಲ, ಶಾಂತಿ ಇಲ್ಲ. ಅವ್ರ ಜೊತೆಲಿದ್ದವ್ರಿಗೂ ಅವರು ನೆಮ್ಮದಿ ಆಗಿ ಬಿಡಲ್ಲ ಅವರು. ಅವ್ರು ಬರೀ ಇನ್ನು ಯಾರು ಪ್ರಭುಗಳು, ರಾಜರುಗಳು ಯಾರಿದ್ದಾರೆ ಅವ್ರಿಗೂ ಭಾರಿ ಆನಂದ ಪಡ್ಕೊಳ್ತಾರೆ ಅಂತೀವಲ್ಲ, ಅವ್ರದ್ದು ಧ್ಯಾನಪಾದ ಅಂಶ ಇವ, ಧ್ಯಾನದ ಪಾದದ ಅಂಶ ಪಡ್ಕೊಂಡಿದ್ದಾರೋ ಅನ್ನೋ ಹಾಗೆ ಇರೋರು ಅಂತ ಅನ್ಕೋ. ಅದರಿಂದ ಧ್ಯಾನವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡೋದು. ನೋಡಿ, ಇವನು ಧ್ಯಾನವನ್ನು ಬ್ರಹ್ಮೋಪಾಸನೆ ಮಾಡುವಾಗ ಧ್ಯಾನ ಮಾಡ್ತಾ ಇಲ್ಲ, ಧ್ಯಾನವನ್ನ ಪ್ರತೀಕವಾಗಿಟ್ಕೊಂಡು ಧ್ಯಾನ ಪ್ರತೀಕ ಧ್ಯಾನ ಅಂತ ಯೋಗಿಗಳ ಮೇಲೆ ಮಾಡ್ತಾರೆ. ಅದನ್ನು ಇವನು ಕಲ್ಪಿಸ್ಕೊಂಡು ಬ್ರಹ್ಮ ಭಾವನೆ ಮಾಡ್ತಾ ಇರ್ತಾನೆ. ಇವನು ಧ್ಯಾನ ಮಾಡ್ತಾ ಇಲ್ಲ. ಇವನು ಧ್ಯಾನ ಮಾಡ್ತಾ ಇದ್ಬಿಟ್ರೆ ಉಪಾಸನೆ ಮಾಡೋಕ್ಕಾಗಲ್ಲ. ಧ್ಯಾನದಲ್ಲಿ ಮುಳುಗಿಬಿಟ್ರೆ ಅದೇ ಧ್ಯಾನ ಇದಾಗ್ಬಿಡುತ್ತೆ. ಧ್ಯಾನದ ಒಂದು ಸ್ವರೂಪವನ್ನು ಶಾಸ್ತ್ರದಿಂದ ಕಂಡುಕೊಂಡು ಆ ಸ್ವರೂಪದ ವೃತ್ತಿಯನ್ನು ಮಾಡಿಕೊಂಡು ಅದನ್ನು ಬ್ರಹ್ಮ ಭಾವನೆ ಮಾಡ್ತಾ ಇರ್ತಾರೆ. ತಮಾಷೆ ನೋಡಿ, ವಿಚಿತ್ರ ಇದು. ಇವನೇ ಧ್ಯಾನ ಮಾಡಿದರೆ ಆ ಬ್ರಹ್ಮವೇ ಆಗ್ಬಿಡ್ತಾನೆ. ಆದರೆ ಧ್ಯಾನದ ವಿಚಾರವನ್ನು ತಿಳ್ಕೊಂಡು ಬ್ರಹ್ಮ ಅಂತ ಉಪಾಸನೆ ಮಾಡೋದು ಬೇರೆ. ತಾನೇ ಧ್ಯಾನದಲ್ಲಿ ಧ್ಯಾನ ಇಂಪ್ಲಿಮೆಂಟ್ ಮಾಡ್ಕೊಂಡು ತನ್ನನ್ನ ಧ್ಯಾನ ಕೂಡಿಸ್ಕೊಂಡು ಧ್ಯಾನವನ್ನೇ ಮಾಡುತ್ತಾ ಇದ್ಬಿಟ್ರೆ ಇನ್ನು ಉಪಾಸನೆ ಬೇರೆ ಬರಲ್ಲ ಅವನಿಗೆ. ಅಲ್ಲಿ ಉಪಾಸನೆ ಮಾಡೋಕ್ಕೆ ದ್ವೈತ ಬೇಕು, ಧ್ಯಾನದಲ್ಲಿ ದ್ವೈತವಿರಲ್ಲ, ಮುಳುಗ್ಬಿಡ್ತಾನೆ, ತನ್ಮಯತೆ ತನ್ಕೊಬಿಡ್ತಾನೆ. ಅದ ಧ್ಯಾನವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡುವಂದ್ರೆ ಧ್ಯಾನ ಮಾಡುವಂಥವರ ಒಂದು ಸ್ವರೂಪವನ್ನು ಶಾಸ್ತ್ರದಿಂದ ಕಂಡುಕೊಂಡು ಅದು ಸಾಲಿಗ್ರಾಮದ ಬ್ರಹ್ಮದೃಷ್ಟಿ ಮಾಡುವ ಹಾಗೇನೆ ಅದು ಬ್ರಹ್ಮ ಭಾವನೆ ಮಾಡ್ತಾ ಹೋಗ್ತಾರೆ. ಕಾಲಕ್ರಮೇಣ ಅವನಿಗೂ ಆ ಧ್ಯಾನ ಅಳವಡಬಹುದು, ಆ ವಿಷಯ ಬೇರೆ. ಅದು ಉಪಾಸನೆ ಮಾಡುವ ಹಂತದಲ್ಲಿ ಮಾತ್ರ ಇವು ತಾನು ಧ್ಯಾನದಲ್ಲಿ ಮುಳುಗದೇನೆಯೇ ಧ್ಯಾನದ ಒಂದು ಕಾನ್ಸೆಪ್ಟ್ ಅನ್ನು ಮಾತ್ರ ತಂದುಕೊಂಡು ಅದರಲ್ಲಿ ಬ್ರಹ್ಮದೃಷ್ಟಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೇ. ಲಕ್ಷ್ಮೀ ಅಲ್ಲ, ಅವನು ಧ್ಯಾನವನ್ನ ಕುರಿತು ಧ್ಯಾನ ಮಾಡಿದ್ರು ಅದು ಧ್ಯಾನನೇ ತಾನೆ. ಧ್ಯಾನ ಹೆಸರು ಉಪಾಸನೆ ಮಾಡುವಾಗ ಕುರಿತು ಧ್ಯಾನ ಮಾಡ್ತಾ ಇದ್ದಾನೆ. ಧ್ಯಾನ ಮಾಡ್ತಾ ಇದ್ರೆ ಧ್ಯಾನವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡುವಾಗ ಉಪಾಸನೆಯಲ್ಲಿ ತ್ರಿಪುಟಿ ಇರುತ್ತೆ. ಉಪಾಸ್ಯ, ಉಪಾಸಕ, ಉಪಾಸನೆ ತ್ರಿಪುಟಿ ಇರುತ್ತೆ. ಆ ಉಪಾಸನೆ ಉಪಾಸ್ವ ಅಂತ ಹೇಳಿ ಇಲ್ಲಿ ಪ್ರತೀಕೋಪಾಸನೆ ಇದು. ಪ್ರತೀಕೋಪಾಸನೆ ಆಗಿರುವಾಗ
ಈ ಧ್ಯಾನ ಬ್ರಹ್ಮ ಮಾಡುವಾಗ ತಾನು ಧ್ಯಾನವನ್ನ ಉಪಾಸನೆ ಮಾಡುವಂಥವನು ಧ್ಯಾನ ಅನ್ನುವಂಥ ಒಂದು ಸ್ವರೂಪ ಹೀಗಿದೆ, ಅದನ್ನು ಬ್ರಹ್ಮ ದೃಷ್ಟಿಗಳು ಮಾಡ್ತಾ ಹೋಗ್ತಾನೆ. ನೀವು ಹೇಳ್ದಂಗೆ ಮಾಡ್ತಾ ಎಲ್ಲ ಉಪಾಸನೆಗಳು ಈಗ ಮನೋಬ್ರಹ್ಮ ಅಂತ ಮಾಡೋವಾಗ್ಲೂ ಎಲ್ಲ ಅದೇ ತರಾನೇ ಅಲ್ವಾ? ಹೌದು, ಅದು ಪ್ರತೀಕವೇ. ನೀವು ಹೇಳ್ದಂಗೆ ಉಪಾಸನೆ ಹಾ, ನಾಮ ಬ್ರಹ್ಮೋಪಾಸನೆಯು ವಾಗ್ಬ್ರಹ್ಮೋಪಾಸನೆಯು ಪ್ರತೀಕೋಪಾಸನೆಯೇ. ನೀವು ಹೇಳ್ದಂಗೆ ಅದೇ ಉಪಾಸನೆ ಆಗ್ಬಿಟ್ಟು ತನ್ಮಯತೆ ಆಗ್ಬಿಟ್ರೆ ಅಲ್ಲಿ ಹೆಚ್ಚು ಕಮ್ಮಿ ಬರೋದೇ ಇಲ್ಲ. ಯಾಕೆಂದ್ರೆ ಉಪಾಸನೆಯ ಸ್ವರೂಪದಲ್ಲೆಲ್ಲ ಒಂದೇ. ಏನೋ ಮುಳುಗೋದು ಪೂರ್ತಿ ತನ್ಮಯತೆ ತಂದ್ಕೊಳ್ಳೋದು ಅಂತ ಇಟ್ಕೊಂಡ್ಬಿಟ್ರೆ ಅವಾಗ ಇದಕ್ಕಿಂತ ಅದು ಹೆಚ್ಚು ಅದಕ್ಕಿಂತ ಹೆಚ್ಚು ಬರೋದೇ ಇಲ್ಲ, ಎಲ್ಲದರಲ್ಲೂ ಮುಳುಗೋದು ಸಮಾನ ಆಗ್ಬಿಡುತ್ತೆ. ಅದರಿಂದ ಇಲ್ಲಿ ಹೆಚ್ಚು ಕಮ್ಮಿ ಹೇಳ್ತಾ ಇರೋದ್ರಲ್ಲೇನೆ ಉಪಾಸಕ ತಾನು ಉಪಾಸಕನಾಗೇ ಇದ್ಕೊಂಡು ಆಯಾಯ ನಾಮದ ಕಾನ್ಸೆಪ್ಟ್ ತಗೊಂಡು ನಾಮವನ್ನು ಬ್ರಹ್ಮಾಂತ ಉಪಾಸನೆ ಮಾಡ್ತಾನೆ, ವಾಕನ್ನ ಈ ರೀತಿ ತಿಳ್ಕೊಂಡು ವಾಕನ್ನು ಬ್ರಹ್ಮಾಂತ ಮಾಡ್ತಾನೆ, ಮನಸ್ಸನ್ನು ತಿಳ್ಕೊಂಡು ಮನಸ್ಸನ್ನು ಬ್ರಹ್ಮಾಂತ ಮಾಡ್ತಾನೆ, ತಾನೇ ಮನಸ್ಸನ್ನು ಮನಸ್ಸಿನ ಇದನ್ನು ತಿಳ್ಕೊಂಡು ಬ್ರಹ್ಮ ಸ್ವರೂಪ ಆಗ್ಬಿಡಲ್ಲ ಇವನು, ಅದು ಅಹಂಗ್ರಹ ಉಪಾಸನೆ ಆಗುತ್ತೆ. ಇದು ಪ್ರತೀಕೋಪಾಸನೆ ಆದ್ದರಿಂದ ಇವನು ತಾನು ಬೇರೆಯಾಗಿ ಇದ್ಕೊಂಡು ಆ ಕಾನ್ಸೆಪ್ಟ್ ಮಾತ್ರ ಬ್ರಹ್ಮಾಂಡ ಭಾವನೆ ಮಾಡ್ತಾ ಹೋಗ್ತಾರೆ. ಇವರು ಸೋಮಶೇಖರ್ ಇದ್ಬೇಡ ಅಂದ್ರೆ ಧ್ಯಾನವನ್ನ ಕುರಿತು ಧ್ಯಾನ ಮಾಡೋದ್ರ ಬದಲು ಧ್ಯಾನವನ್ನ ಕುರಿತು ಉಪಾಸನೆ ಮಾಡ್ತಾನೆ. ನೋಡಿ, ಹಾಗೆ ಧ್ಯಾನವನ್ನೇ ಮಾಡೋಲ್ಲ, ಧ್ಯಾನ ಕುರಿತು ಉಪಾಸನೆ ಮಾಡ್ತಾರೆ. ಇವನು ಧ್ಯಾನ ಮಾಡೋಲ್ಲ ಇವನು. ಹೇಳಿ. ಅದು ಇದಾಯ್ತು ಗುರುಗಳೇ. ಅದನ್ನೇ ಇದು ಚಿತ್ತ ಮನಸ್ಸು ಎಲ್ಲದನ್ನು ಒಂದು ವಸ್ತು ಅಥವಾ ಬೇರೆ ತರ ಮಾಡ್ಕೋಬಹುದು. ಆದ್ರೆ ಧ್ಯಾನ ಅನ್ನೋದು ಕಾನ್ಸೆಪ್ಟೇ ಹೊರತು ಅದೊಂದು ಪಾರ್ಟ್ ಅಲ್ಲ. ಅದು ನನ್ಗೆ ಪ್ರಶ್ನೆ ಬಂತು. ಹಂಗಲ್ಲ, ಧ್ಯಾನ ಮಾಡೋರು ಒಂದು ಶಾಸ್ತ್ರದಿಂದ ಧ್ಯಾನದ ಸ್ವರೂಪ ಹೇಳ್ತಲ್ಲ, ಶಾಸ್ತ್ರದಿಂದ ಧ್ಯಾನ ಸ್ವರೂಪವನ್ನು ತಿಳ್ಕೊಂಡು ಅದನ್ನ ಬ್ರಹ್ಮಾಂಡ ಭಾವನೆ ಮಾಡ್ತಾನೆ ಅಷ್ಟೇ. ಇವನು ಧ್ಯಾನ ಮಾಡ್ತಿರಲ್ಲ, ಅಂದ್ರೆ ಬ್ರಹ್ಮಾಂಡ ಭಾವನೆ ಮಾಡ್ತಿರ್ತಾನೆ. ಇವನು ಇನ್ನೊಂದು ಧ್ಯಾನಕ್ಕೆ ಇವನು ಧ್ಯಾನದಲ್ಲಿ ಮುಳುಗಿಬಿಟ್ರೆ ಉಪಾಸನೆ ಬೇರೆ ನಡೆಯಲ್ಲ ಇವನಿಗೆ. ಅಲ್ಲ, ಧ್ಯಾನ ಅನ್ನೋದು ಗುರುಗಳೇ ಒಂದು ಪಾರ್ಟ್ ಅಲ್ಲ ಅಲ್ವಾ? ಧ್ಯಾನ ಅನ್ನೋದು ಯಾವ್ದೋ ಒಂದು ಸ್ಥಿತಿಗೆ ಹೋಗೋದಕ್ಕೆ ಮಾರ್ಗ ಧ್ಯಾನ. ಕರೆಕ್ಟ್. ಅಲ್ಲ, ಅಲ್ಲಿಂದ ಅಲ್ಲಿವರೆಗೂ ಧ್ಯಾನ ಇದು ಅಂತ ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್. ಅಲ್ಲ, ಮಾರ್ಗದಿಂದ ಹೋಗಿ ಮುಟ್ಟುವ ಸ್ವರೂಪವು ಅಲ್ಲಿಂದ ಅಲ್ಲಿವರೆಗೂ ಧ್ಯಾನವೇ. ಹೇಗೆ ಕಡಿಯೋದು ಅಂದ್ರೆ ಎತ್ತೆತ್ತಿ ಹೊಡೆಯೋದು, ತುಂಡಾಗೋದು ಅಷ್ಟು ಸೇರಿ ಕಡಿಯೋದು ಅಂತ ಅರ್ಥವ. ಧ್ಯಾನ ಮಾಡುವ ಕ್ರಿಯೆ ಹೋಗಿ ಮುಟ್ಟೋದು, ತನ್ಮಯತೆ ತಂದ್ಕೊಳ್ಳೋದು ಅಷ್ಟು ಧ್ಯಾನ ಇದರಲ್ಲೇ ಸೇರ್ಕೊಳ್ಳುತ್ತೆ. ಧ್ಯಾನದ ಆರಂಭದಿಂದ ತನ್ಮಯತೆಯಿಂದ ಹೋಗಿ ಮುಳುಗುವವರೆಗೂ ಧ್ಯಾನವೇ ಇದು. ಧ್ಯಾನದಲ್ಲಿ ಲೆವೆಲ್ ಆಗತ್ತೆ. ಆರಂಭದ ಹಂತ, ಮಿಡ್ಲ್ ಹಂತ, ಕೊನೆ ಹಂತ ಅಂತ ಆಗತ್ತೆ. ಕೊನೆ ಹಂತದಲ್ಲಿ ತನ್ಮಯತೆ ಬರುತ್ತೆ. ಆರಂಭದಲ್ಲಿ ಬಿಟ್ಟು ಹೋಗಿ ಬಂದು ಹೋಗಿ ಮಾಡ್ತಾ ಇರತ್ತೆ. ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಬಂದು ಹೋಗಿ ಕೂತ್ಕೊಂಡಿರ್ತಾನೆ, ಬಿಡ್ತಾ ಇರ್ತಾನೆ. ಹೈ ಲೆವೆಲ್ ಹೋದಾಗ ಧ್ಯಾನ ಮುಳುಗ್ಬಿಡ್ತಾನೆ. ಅದು ಇಲ್ಲಿ ಹೇಳ್ತಿರೋದು ಪ್ರತೀಕೋಪಾಸನೆ ಜಾಗದಲ್ಲಿ ಧ್ಯಾನ ವಿಚಾರ ಶಾಸ್ತ್ರದಿಂದ ತಿಳ್ಕೊಂಡು ಅದನ್ನ ಬ್ರಹ್ಮಾಂಡ ಭಾವನೆ ಮಾಡ್ತಾ ಇರ್ತಾನೆ. ಹೇಳಿ ತೆಗಿಮ್ಮ. ಗುರುಗಳೇ, ನೀವ್ ಹೇಳ್ದಾಗೆ ಇವಾಗ ಧ್ಯಾನ ಮಾಡ್ತಾ ಮಾಡ್ತಾ ತನ್ಮಯತೆ ಬಂದ್ಬಿಡುತ್ತಲ್ವಾ, ಅವಾಗ ಬೇರೆ ಏನು ಇರಲ್ಲ. ಅವಾಗ ಈ ಧ್ಯಾನ ಬ್ರಹ್ಮ ಅಲ್ಲ, ಧ್ಯಾನ ಬ್ರಹ್ಮ ಅನ್ನೋ ಒಂದು ಕಾನ್ಸೆಪ್ಟ್ ಹೊಟ್ಟೋಗುತ್ತೆ. ಅದಲ್ಲ, ಅವಾಗ ಪ್ರತೀಕೋಪಾಸನೆ ಹೋಗಲ್ಲ. ನೀ ಧ್ಯಾನ ಮುಳುಗಿಬಿಟ್ರೆ ಹೋಗ್ಬಿಡುತ್ತೆ. ಮಾಡಿ ನೀವು ಉಪಾಸಕರು ಎಷ್ಟೊಂದ್ ಮಾಡ್ತಾರಲ್ವಾ, ಮಾಡ್ತಾ ಇದ್ದಾಗ ಏನಾಗತ್ತೆ, ಅದು ಪೂರ್ಣ ಹೊಟ್ಟೋಗ್ಬಿಟ್ಟು ಇವಾಗ ನಾನು ನನ್ನ ಶರೀರ ಇದೆ ಅನ್ನೋದು ಕೂಡ ಗೊತ್ತಾಗಲ್ಲ. ಆ ತರ ಹೊಟ್ಟೋಗ್ತಾರಲ್ಲ, ಅವಾಗ ಅದನ್ನ ಧ್ಯಾನದ ಉಪಾಸನೆ ಅಂತ ಹೇಳಕ್ಕೆ ಆಗಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಧ್ಯಾನ ಉಪಾಸ ಅಂತ ಹೇಳ್ತಾ ಇರೋದ್ರಿಂದ ಇವನು ಉಪಾಸಕ ಅಂತ ಒಪ್ಕೊಂಡು ಧ್ಯಾನದ ಕಾನ್ಸೆಪ್ಟ್ ಕೊಟ್ಟು ಅದನ್ನ ಬ್ರಹ್ಮದೃಷ್ಟಿ ಮಾಡು ಅಂತ ಹೇಳ್ತಾ ಇದೆ ಅಷ್ಟೇ. ಪ್ರತಿಯೊಂದಲ್ಲೂ ಅದರ ಕಾನ್ಸೆಪ್ಟ್ ಮಾತ್ರ ಕೊಡ್ತಾ ಇದೆ, ಮನಸ್ಸಿನ ಕಾನ್ಸೆಪ್ಟ್ಗಳು. ಇದು ನೀವು ಉಪಾಸನೆಯಲ್ಲಿ ತನ್ಮಯತೆ ಅಂತ ಇಟ್ಕೊಂಡ್ಬಿಟ್ರೆ ಮನಸ್ಸಾಗಲಿ, ಸಂಕಲ್ಪ ಆಗಲಿ, ಧ್ಯಾನವಾಗಲಿ, ವಾಕ್ಕಾಗಲಿ, ನಾಮವಾಗಲಿ ಎಲ್ಲೂ ಒಂದೇ ಆಗ್ಬಿಡುತ್ತೆ. ತನ್ಮಯತೆಯಲ್ಲಿ ಅಲ್ಲಿ ಏರ್ಪೇರೇ ಇರಲ್ಲ, ಎಲ್ಲ ಬ್ರಹ್ಮದಲ್ಲಿ. ಆಚೆ ಬಂದ ತಕ್ಷಣ ನಾನು ಇಷ್ಟೊತ್ತು ಏನಾಗಿದ್ದೆ, ಹೇಗಿದ್ದೆ ಅಂತ ಯೋಚನೆ ಮಾಡಿದ್ರೆ ಅವಾಗ ಅದು ತತ್ವಕ್ಕೆ ಹೊರಟೋಗುತ್ತೆ. ಅವಾಗ ನೀವು ಬ್ರಹ್ಮ ಭಾವನೆಯಲ್ಲೇ ಎಲ್ಲದಲ್ಲೂ ಪೂರ್ತಿ ಆ ಲೆವೆಲ್ ಇಟ್ಕೊಂಡ್ಬಿಟ್ರೆ ಒಂದಕ್ಕಿಂತ ಹೆಚ್ಚು ಕಮ್ಮಿ ಹೇಳಕ್ಕೆ ಆಗಲ್ಲ. ಈ ಪ್ರತೀಕೋಪಾಸನೆ ಇಟ್ಕೊಂಡಾಗ
ಇವಾಗ ಹೇಗೆ ಬೇರೆ ಬೇರೆ ತಂತ್ರೋಪಾಸನೆ, ಪುರಾಣೋಕ್ತ ಉಪಾಸನೆ, ಸ್ಮೃತ್ಯುಕ್ತ ಉಪಾಸನೆ, ಶ್ರುತ್ಯುಕ್ತ ಉಪಾಸನೆ ನಾವು ಹೇಗೆ ಗ್ರೇಡ್ ಮಾಡ್ತೀವೋ ಇದೇ ರೀತಿ ಇಲ್ಲೂ ಗ್ರೇಡ್ ಮಾಡ್ಕೋಬೇಕು. ನೀವು ಉಪಾಸಕನಾಗಿ ಇದ್ಕೊಂಡು ಪ್ರತೀಕವಾಗಿ ನಾಮವನ್ನು ಪ್ರತೀಕವಾಗಿ ಇಟ್ಕೊಂಡು ಉಪಾಸನೆ ಮಾಡೋದು, ವಾಕನ್ನ, ಮನಸ್ಸನ್ನ, ಸಂಕಲ್ಪವನ್ನ, ಚಿತ್ತವನ್ನ, ಧ್ಯಾನವನ್ನ ಅದಷ್ಟನ್ನು ಉಪಾಸನೆ. ನೀವು ಮಾಡ್ತಾ ಮಾಡ್ತಾ ಕಾಲಾನುಕಾಲಕ್ಕೆ ಅವನಿಗೆ ಚಿತ್ತಶುದ್ಧಿ ಆಗುತ್ತೆ, ತನ್ಮಯತೆ ಬಂದು ಅದಾಗ್ಬಿಡ್ಬೋದು. ಅದಾಗೋದು ಅದು ಇದಾಗ್ಬಿಡುತ್ತೆ, ಹೈ ಲೆವೆಲ್. ಇವಾಗ ನೀವ್ ಹೇಳಿದಾಗೆ ಇಷ್ಟ ತನಕ ಈಗ ಮನಸ್ಸು, ಹೃದಯ ಅದನ್ನೆಲ್ಲ ಇಟ್ಕೊಂಡು ಪ್ರಾಣನೆಲ್ಲ ಇಟ್ಕೊಂಡು ಉಪಾಸನೆ ಮಾಡೋದಕ್ಕೆ ಒಂದೇನೋ ಒಂದು ಅರ್ಥ ಇತ್ತು. ಧ್ಯಾನವನ್ನ ನೀವು ವಸ್ತುವಾಗಿ ಹೇಗ್ ತಗೊಳಕಾಗತ್ತೆ ಉಪಾಸನೆ ಮಾಡಕ್ಕೆ? ಅಲ್ಲ, ವಸ್ತುವಾಗಿ ತಗೋತಿಲ್ಲ, ಧ್ಯಾನನ ಒಂದು ಸ್ಥಿತಿ ಅಂತ ತಗೊಂಡು ಮುಖ್ಯವಾಗಿ ನಾವು ಮೊದಲು ತಿಳ್ಕೊಬೇಕಾದ್ದು ವ್ಯತ್ಯಾಸ. ಧ್ಯಾನದ ಸ್ವರೂಪವನ್ನು ಶಾಸ್ತ್ರದಲ್ಲಿ ಹೇಳಿದೆಯಲ್ಲಮ್ಮ, ಧ್ಯಾನ ಸ್ವರೂಪವನ್ನು ಶಾಸ್ತ್ರದಲ್ಲಿ ಹೇಳಿದ್ರೆ ನೀವು ಇಮೇಜ್ ಮಾಡ್ಕೊಂಡು ಅದನ್ನ ಬ್ರಹ್ಮಾನ್ ಭಾವನೆ ಮಾಡ್ತಾನೆ. ಧ್ಯಾನ ಅಂದ್ರೆ ಬ್ರಹ್ಮ, ಧ್ಯಾನ ಅಂದ್ರೆ ಬ್ರಹ್ಮ ಅಂತ ಯೋಚನೆ ಮಾಡ್ತಾನೆ. ಧ್ಯಾನ ಧ್ಯಾನದ ಕಾನ್ಸೆಪ್ಟ್ ಅನ್ನ ಮನಸ್ಸಿಗೆ ತಂದ್ಕೊಂಡು ಬ್ರಹ್ಮ ಭಾವನೆ ಮಾಡ್ತಾ ಹೋಗ್ತಾನೆ. ಒಂದು ಉಪಾಸನೆ ಅಂದ್ರೆ ಒಂದು ವೃತ್ತಿಯನ್ನ ಮತ್ತೆ ಮತ್ತೆ ತಂದ್ಕೊಳ್ಳೋದು. ಏನ್ ಹೇಳ್ತಾ ಇದಾರೆ ಹೇಳಿದ ಏನು? ಉಪಾಸನೆ ಅಂದ್ರೆ ಒಂದು ವೃತ್ತಿಯನ್ನ ಮತ್ತೆ 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 ತಂದ್ಕೊಳ್ಳೋದು. ಧ್ಯಾನ ಅಂದ್ರೆ ಏನು ಅನ್ನೋ ವೃತ್ತಿಯನ್ನ ಮತ್ತೆ ಮತ್ತೆ ತಂದ್ಕೊಳ್ತಾನೆ. ಧ್ಯಾನ ಅಂತಾನೆ ಅಂದ್ರೆ ಅದು ಮುಳುಗೋಗೋದು. ಧ್ಯಾನ ಸ್ವರೂಪ ಆಗುತ್ತೆ, ವೃತ್ತಿ ಬರೋದೇ ಇಲ್ಲ. ಉಪಾಸನೆಯಲ್ಲಿ ವೃತ್ತಿ ಬರಬೇಕು, ಇಲ್ಲಿ ವೃತ್ತಿಯೇ ಬರೋಲ್ಲ. ಧ್ಯಾನ ಮುಳುಗ್ಬಿಟ್ರೆ ವೃತ್ತಿ ಶಾಂತವಾಗ್ಬಿಡುತ್ತೆ. ಧ್ಯಾನ ಬ್ರಹ್ಮೋಪಾಸಕರಿಗೆ ವೃತ್ತಿ ಬರ್ತಿರ್ಬೇಕು. ಅವಾಗ ಧ್ಯಾನ ಅಂತ ಹೇಳ್ತೀರಾ? ಹೌದು, ಧ್ಯಾನ ಇವಾಗ ಹೇಗೆ ಸಾಲಿಗ್ರಾಮ ವಿಷ್ಣುವನ್ ಭಾವನೆ ಮಾಡ್ತೀವೋ, ಧ್ಯಾನ ಅನ್ನೋ ಕಾನ್ಸೆಪ್ಟ್ ಬ್ರಹ್ಮನ್ ಭಾವನೆ ಮಾಡ್ತಾ ಇರ್ತಾನೆ. ಇವನು ತಾನು ಬೇರೆ ಆಗಿರ್ತಾನೆ, ಧ್ಯಾನದ ಕಾನ್ಸೆಪ್ಟ್ ಬೇರೆ ಇರುತ್ತೆ, ಅದ್ರಲ್ಲಿ ಬ್ರಹ್ಮ ಭಾವನೆ ಮಾಡ್ತಾ ಇರ್ತಾನೆ, ವೃತ್ತಿ ಮಾಡ್ತಾ ಇರ್ತಾನೆ. ನೀವು ಧ್ಯಾನದಲ್ಲೇ ಇವನು ಮುಳುಗ್ಬಿಟ್ರೆ ಉಪಾಸನೆ ಆಗಲ್ಲ. ಉಪಾಸನೆ ಧ್ಯಾನ ಅನ್ನೋ ಕಾನ್ಸೆಪ್ಟ್ ಅಂದ್ರೆ ಏನ್ ಹೇಳಿ? ಮನಸ್ಸು ನಿಶ್ಚೇಷ್ಟವಾಗಿರುತ್ತೆ, ನಿರ್ವ್ಯಾಪಾರವಾಗಿರುತ್ತೆ, ಮನಸ್ಸು ಆತ್ಮ ಮುಂದಾಗಿರುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದನ್ನು ಭಾವನೆ ಮಾಡ್ತಾನೆ. ಅದೆಲ್ಲ ಧ್ಯಾನದ ಎಂಡ್ ರಿಸಲ್ಟ್. ಧ್ಯಾನನೇ ಒಂದು ಅಲ್ವಾ? ಅಲ್ಲಲ್ಲ, ಈ ಉಪಾಸನೆ ಹೇಳ್ತಾ ಇರೋದು ಧ್ಯಾನ ಅಂತ ಒಂದು ಕಾನ್ಸೆಪ್ಟು, ಅದಕ್ಕೆ ಉಪಾಸನೆ ಮಾಡಬೇಕು. ಉಪಾಸನೆ ಅನ್ನೋದು ಅಂತರ್ನೀತ ಆವೃತ್ತಿ ಗುಣೋಪೇತಂ ಉಪಾಸನಂ ಅಂತಾರೆ. ತನ್ನೊಳಗೆ ಎಡಬಿಡದೆ ಬರುತ್ತಿರುವಂತಹ ಬ್ರಹ್ಮ ಭಾವನೆ ಏನಿದೆ ಅದು ಉಪಾಸನೆ. ಬ್ರಹ್ಮ ಭಾವನೆ ಎಡಬಿಡದೆ ಬರ್ತಾ ಇರಬೇಕು. ಯಾವುದ್ರ ಬಗ್ಗೆ ಬರ್ತಾ ಇದೆ? ಧ್ಯಾನದ ಬಗ್ಗೆ. ಧ್ಯಾನ ಅನ್ನೋ ಒಂದು ಬಗ್ಗೆ ಧ್ಯಾನ ಯೋಗಿಗಳು ಮಾಡ್ತಾರಲ್ಲ, ಧ್ಯಾನ ಸ್ಥಿತಿಯನ್ನು ಹೇಳ್ತಾರಲ್ಲ, ಧ್ಯಾಯಂ ಪಶ್ಯಂತಿ ಎಂ ಯೋಗಿನಃ ಅಂತ ಹೇಳಿ, ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಎಂ ಯೋಗಿನಃ ಅಂತ ಏನ್ ಹೇಳ್ತಾರೆ, ಅದನ್ನು ಬ್ರಹ್ಮಾನ್ ಭಾವನೆ ಮಾಡ್ತಾರೆ ಇವರು. ಅಂದ್ರೆ ಮನಸ್ಸಿನಲ್ಲಿ ಏನೇನೋ ಇಟ್ಕೊಂಡು ವೃತ್ತಿಗಳು ಬರ್ತಾ ಇದ್ರೆ ಅದು ಧ್ಯಾನ ಧ್ಯಾನ ಅಂತ. ಈಗ ನೀವು ನಾನ್ ಬ್ರಹ್ಮ ಅಂತ ಹೇಳ್ದಂಗೆ ಇದು ಹಂಗಲ್ಲಮ್ಮ. ಇವ ನಾಮವನ್ ಬ್ರಹ್ಮ ಅಂತ ಹೆಂಗ್ ಮಾಡ್ತಾರೆ ಹೇಳಿ? ನಾಮ ಬ್ರಹ್ಮೋಪಾಸಕರು, ವಾಕ್ ಬ್ರಹ್ಮೋಪಾಸಕರು ಹೇಗ್ ಮಾಡ್ತಾರೆ? ನಾಮವನ್ ಪ್ರತೀಕ, ವಾಕನ್ ಪ್ರತೀಕ ಇಟ್ಕೊಳ್ತಾನೆ. ಹಾಗೆ ಧ್ಯಾನವನ್ನು ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಪ್ರತೀಕ ಇಟ್ಕೊಂಡು ಅದನ್ನ ಬ್ರಹ್ಮ ಅಂತ ಇವರು ಬೇರೆ ಆಗಿರ್ತಾರೆ. ಅದು ಒಂದು ಪ್ರತ್ಯಯ. ಇವಾಗ ಧ್ಯಾನ ಅನ್ನೋದು ಧ್ಯಾನ ಅದೊಂದು ಪ್ರತ್ಯಯ ಮಾಡ್ಕೊಂಡು ಅದನ್ನ ಬ್ರಹ್ಮ ಭಾವನೆ ಮಾಡ್ತಾರೆ. ಹೌದು, ಕರೆಕ್ಟ್. ಇವರು ಧ್ಯಾನ ಮುಳುಗಿರಲ್ಲ. ಇವರು ಧ್ಯಾನದಲ್ಲಿ ಮುಳುಗಿಬಿಟ್ರೆ ಇವ್ರು ಉಪಾಸನೆ ಮಾಡಕ್ಕಾಗಲ್ಲ. ಇನ್ನು ಇವ್ರ ಉಪಾಸಕತ್ವ ಹಾರೋಗ್ಬಿಡುತ್ತೆ. ಅವರು ಧ್ಯಾನದಲ್ಲಿ ಉಪಾಸನೆಯಲ್ಲಿ ಮುಳುಗಿರ್ತಾರೆ. ಅದೇ ಧ್ಯಾನ ಅಷ್ಟೇ, ಧ್ಯಾನ ಪ್ರತೀಕವಾಗಿ ಆಗೋ. ಯಾಕೆಂದ್ರೆ ಮುಂದೆ ಧ್ಯಾನಕ್ಕಿಂತ ಇದು ವಿಜ್ಞಾನ ಹೆಚ್ಚು, ವಿಜ್ಞಾನಕ್ಕಿಂತ ಬಲ ಹೆಚ್ಚು, ಬಲಕ್ಕಿಂತ ಅನ್ನ ಹೆಚ್ಚು ಅಂತ ಹೇಳ್ತಾ ಇರೋದು ನೋಡಿದ್ರೆ ಎಲ್ಲವೂ ಒಂದೊಂದು ಕಾನ್ಸೆಪ್ಟ್ ಇದು. ಅದನ್ನು ತಂದ್ಕೊಂಡು ಬ್ರಹ್ಮ ಭಾವನೆ ಮಾಡ್ತಾ ಹೋಗ್ತಾನೆ. ಕಾಲಾನುಕಾಲಕ್ಕೆ ಬ್ರಹ್ಮ ಭಾವನೆ ಮಾಡ್ತಾ ಮಾಡ್ತಾ ಚಿತ್ತಶುದ್ಧಿಯಾಗಿ ಅವನಿಗೆ ಆ ತನ್ಮಯತೆ ಬರಬಹುದು. ಅದು ಆಮೇಲೆ ಆಗೋ ರಿಸಲ್ಟು. ಅದು ಈಗ ವಿಧಿ ಮಾತ್ರ ಇಷ್ಟೇ ಅಲ್ಲ. ಅಂದ್ರೆ ನಂಗೆ ಏನಾಯ್ತು ಅಂತಂದಾಗ, ಇವಾಗ ನೋಡಿ, ಮನಸ್ಸು ಅಂತಂದ್ರೆ ಏನೇನೋ ಯೋಚನೆ ಮಾಡುತ್ತೆ ಮನಸ್ಸು ಅಂತ ಅನ್ಕೊಂಡು ಅದನ್ನ ಬ್ರಹ್ಮ ಅಂತ ಮಾಡ್ಕೋತಿರ್ಬೋದು. ಹೃದಯ ಅಂತ ಅಂದಾಗ ಹೃದಯ ಬ್ರಹ್ಮ ಅಂತ ಮಾಡ್ತೀವಿ. ಈಗ ಧ್ಯಾನ ಅಂತ ಅನ್ನೋದನ್ನ ಅರ್ಥ ನಾವು ತಿಳ್ಕೊಂಡ್ಬಿಟ್ಟು ನಾನು ಆ ಸ್ಟೇಜ್ ಹೋಗ್ಬೇಕು ಅನ್ನಕ್ಕಿಂತನೂ ನಾನು ಧ್ಯಾನನೇ ಬ್ರಹ್ಮ, ಧ್ಯಾನ ಬ್ರಹ್ಮ, ಧ್ಯಾನ ಬ್ರಹ್ಮ ಅಂತ ಇದ್ರೆ ಅದು ಹೇಗದು ಅಂತ ನನ್ಗೆ ಇನ್ನೂ ಒಂದ್ಸಲ ಈ ಪ್ರತೀಕೋಪಾಸನೆ ಸ್ವಲ್ಪ ಲೋ ಲೆವೆಲ್. ನೀ ಧ್ಯಾನವನ್ನೇ ಮಾಡ್ತೀನಿ ಅನ್ನೋದು ಸ್ವಲ್ಪ ಹೈ ಲೆವೆಲ್.
ಇವರಿಗೆ ಪ್ರತೀಕೋಪಾಸನೆ ಮಾಡುವಂತ ಸಾಮಾನ್ಯ ಮಂದ ಮಧ್ಯಮಾಧಿಕಾರಿಗಳಿಗೆ ಏನ್ ಮಾಡುತ್ತೆ, ಧ್ಯಾನ ಮಾಡ್ತಾರೆ ಯೋಗಿಗಳು, ಋಷಿಗಳು ಧ್ಯಾನವನ್ನು ಮುಳುಗಿರ್ತಾರೆ ಅನ್ನೋ ಆ ಕಥೆಯನ್ನ, ಆ ವಿಚಾರನ ಕೇಳಿರ್ತಾರಲ್ಲ, ಅದಕ್ಕೊಂದು ಏನೋ ಒಂದು ಇಮ್ಯಾಜಿನೇಷನ್ ಬರುತ್ತಲ್ಲ ಇವನಿಗೆ ಆ ಕೇಳಿದಾಗ, ಅದನ್ನೇ ಬ್ರಹ್ಮಾಂಡ ಭಾವನೆ ಮಾಡ್ತಾ ಇರ್ತಾನೆ. ವೃತ್ತಿ. ಆ ವೃತ್ತಿಯನ್ನೇ ಇವರು ಆ ಪರೀಕ್ಷಿತ್ ಮಹಾರಾಜ ಹೋದಾಗ ಅವನು ಋಷಿಗಳು ಧ್ಯಾನದಲ್ಲಿ ಮುಳುಗಿದ್ರು, ಇವನು ತುಂಬಾ ಬಾಯಾರಿಕೆ ಆಗಿತ್ತು, ಅವನು ಕೇಳ್ದ, ಅದು ಮಾತಾಡ್ಲಿಲ್ಲ, ಹಾವನ್ನು ಹಾಕ್ಬಿಟ್ಟೆ ಕೊರಳ ಮೇಲೆ, ಅದು ಹೇಳಲೇ ಇಲ್ಲ, ಓ ಧ್ಯಾನದಲ್ಲಿ ಮುಳುಗಿದ್ದಾರೆ ಅಂತ ಇವನ್ ಅಂದ್ಕೊಳ. ಇವನೇನ್ ಧ್ಯಾನ ಮಾಡ್ತಿಲ್ಲ, ಇವನಿಗೆ ಓ ಋಷಿಗಳು ಧ್ಯಾನದಲ್ಲಿ ಮುಳುಗಿಬಿಟ್ಟಿದ್ದಾರೆ, ಆ ಧ್ಯಾನವನ್ನು ಬ್ರಹ್ಮ ಭಾವನೆ ಮಾಡು ಅಂತ ಹೇಳ್ತಾ ಇರೋದು. ಏನೋ ಸರಿ ಹೋಗ್ತಾ ಇಲ್ಲ. ನೀವು ಧ್ಯಾನವೇ ಮಾಡಿಬಿಟ್ರೆ ನೀವು ಉಪಾಸಕರಾಗಲ್ಲ. ಇನ್ನು ನೀವು ವೃತ್ತಿ ಹೋಗ್ಬಿಡುತ್ತೆ, ಧ್ಯಾನದಲ್ಲಿ ವೃತ್ತಿ ರಹಿತವಾಗ್ಬಿಡುತ್ತೆ. ವೃತ್ತಿ ರಹಿತವಾದ್ರೆ ಉಪಾಸನೆ ಆಗಲ್ಲ, ವೃತ್ತಿ ಇರ್ಬೇಕು ಉಪಾಸನೆಗೆ. ಅದೇ ಗುರುಳೆ, ಅಲ್ಲೇನೆ ಆ ವೃತ್ತಿ ಅನ್ನೋದೇ ತಗೊಳಕ್ ಆಗಲ್ವಲ್ಲ ಈ ಧ್ಯಾನದ ಟರ್ಮಲ್ಲಿ, ಅಲ್ಲಿ ಸ್ವಲ್ಪ ಇದೆ. ಅಲ್ಲ, ಇಮ್ಯಾಜಿನ್ ಅಷ್ಟೇ, ಧ್ಯಾನದ ಒಂದು ಇಮ್ಯಾಜಿನು. ಧ್ಯಾನ ಮಾಡುವಂತಹ ಯೋಗಿಗಳ ಒಂದು ಕಥೆಯನ್ನು, ಘಟನೆಯನ್ನು, ಒಂದು ವ್ಯಕ್ತಿಯನ್ನು ಕಲ್ತ್ಕೊಂಡು ಮನಸ್ಸಿಗೆ ಒಂದು ಇಮೇಜ್ ಮಾಡ್ಕೊಂಡು ಅದು ಬ್ರಹ್ಮ ಅದು ಅಂತ ಭಾವನೆ ಮಾಡ್ತಾ ಇರ್ತಾರೆ. ಅವಾಗ ಬರೀ ಧ್ಯಾನ ಆಗ್ಲಿಲ್ಲ, ಬೇರೆ ಋಷಿಗಳ ವೃತ್ತಿ ಉಪಾಸನೆ. ಬ್ರಹ್ಮ ಮಾಡ್ತಿದ್ದಾನಲ್ಲ, ಅದನ್ನ ಬ್ರಹ್ಮ ಉಪಾಸನೆ ಮಾಡ್ತಿದ್ದಾನೆ. ಆ ಧ್ಯಾನವನ್ನು ಕಾನ್ಸೆಪ್ಟ್ ಅನ್ನಾಗಿ ತಗೊಂಡು, ವೃತ್ತಿಯಾಗಿ ತಗೊಂಡು, ಆ ಧ್ಯಾನ ವೃತ್ತಿ ಏನಿದೆ ಅದು ಮುಳುಗಿರೋದು, ಅದು ಬ್ರಹ್ಮ, ಅದು ಬ್ರಹ್ಮ ಅಂತ ಹೇಳಿ ಆ ವೃತ್ತಿಯನ್ನು ಜ್ಞಾಪಿಸ್ಕೊಂಡು, ಆ ಸ್ಥಿತಿಯನ್ನು ಜ್ಞಾಪಿಸ್ಕೊಂಡು ವೃತ್ತಿಯನ್ನು ಮಾಡ್ಕೊಂಡು ಬ್ರಹ್ಮ ಭಾವನೆ ಮಾಡ್ತಾ ಹೋಗ್ತಾನೆ. ಈ ಹೇಳಿದಾಗ ಕಾಲಾನುಕಾಲಕ್ಕೆ ಭಾವನೆ ಮಾಡುವ ಆ ಯೋಗಿಗೆ, ಉಪಾಸಕನಿಗೆ ಚಿತ್ತಶುದ್ಧಿಯಾಗಿ ಅವನು ಅದು ತನ್ಮಯತೆ ತಂದ್ಕೊಂಡ್ಬಿಡ್ಬೋದು. ಅದು ಆಮೇಲೆ ಆಗೋ ರಿಸಲ್ಟು. ಅದನ್ನು ಈಗ ಹೇಳ್ತಿಲ್ಲ, ಈಗ ಸದ್ಯಕ್ಕೆ ಪ್ರತೀಕೋಪಾಸನೆ ಮಾಡ್ತಾ ಹೋಗು, ಭಾವನೆ ಮಾಡ್ತಾ ಹೋಗು ನೀನು ಅಂತ. ಧ್ಯಾನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಧ್ಯಾನ ಇಲ್ಲ ಉಪಾಸನೆ. ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಧ್ಯಾನ ಅಲ್ಲ ಇದು ಬರೀ ಉಪಾಸನೆ. ಉಪಾಸನೆ ಹೋಗಿ ಧ್ಯಾನ ಮಾಡೋದಲ್ಲ ಇಲ್ಲಿ ಧ್ಯಾನ ಮಾಡೋದನ್ನ ಹೇಳ್ತಾ ಇಲ್ಲ. ಧ್ಯಾನ ಮಾಡ್ಕೊಂಡು ನಿಧಿಧ್ಯಾಸನ ಮುಂದೆ ಹೇಳ್ತಾರೆ, ಭೂಮಿ ವಿದ್ಯೆಯನ್ನು ಹೇಗೆ ಅನುಭವ ಕಂಡುಕೊಳ್ಳೋದು, ಅದು ಧ್ಯಾನ. ಅದು ತಾನು ವೃತ್ತ ಪರೀಕ್ಷೆಗಳಂತೆ ಆ ಇದರಲ್ಲಿ ಮುಳುಗಿಬಿಡ್ಬೇಕು, ಆ ಧ್ಯೇಯ ವಸ್ತುವಿನಲ್ಲಿ ಮುಳುಗೋದು. ಧ್ಯಾನ ಭಾವಚಿತ್ತ 9 ಗಂಟೆ ಆಗೇ ಹೋಗುತ್ತಲ್ವಾ. ಈ ಡಿಸ್ಕಷನ್ ಬಂದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಯಾವುದಮ್ಮ ಹೆಚ್ಚಿಗೆ ಆಗ್ಲೇ ಇಲ್ಲ ಇವತ್ತು. ಆಗ್ಲಿ ಅದೇ ಉಪಾಸನೆ. ಉಪಾಸನೆಯಲ್ಲಿ ಒಂದು ಹೇಳ್ಕೋಬೇಕು, ಅಂತರ್ನೀತ ಆವೃತ್ತಿ ಗುಣೋಪೇತಂ ಉಪಾಸನ ಅಂತ. ತನ್ನ ಮನೆಗೆ ರಿಪೀಟೆಡ್ ಆಗ್ತಾ ಇರುವಂತಹ ಒಂದು ಭಾವನೆ ಆಗ್ತಿದ್ದು ಪ್ರವಾಹ, ಭಾವನೆಯ ಪ್ರವಾಹ ಉಪಾಸನೆ. ಆದ್ರೆ ಧ್ಯಾನದಲ್ಲಿ ವೃತ್ತಿನೇ ಇಲ್ಲ ಅನ್ನೋದು ನನಗೆ ಯಾಕೋ ಯಾಕಮ್ಮ ಧ್ಯಾನದಲ್ಲಿ ಮಾತಾಡೋಣ ಬೇಕಾದ್ರೆ. ಅಲ್ಲ, ಧ್ಯಾನದಲ್ಲಿ ವೃತ್ತಿ ಇಲ್ಲ ಅಂದ್ರೆ 2 ತರ ಇದೆಯಮ್ಮ. ಇವಾಗ ಧ್ಯಾನದಲ್ಲಿ ಇವಾಗ ತನ್ಮಯತೆ ತಂದ್ಕೊಂಡು ಈಗ ಏಕಾತ್ಮದ ಇವಾಗ ಸುಷುಪ್ತಿ ಆದಂಗೆ ಸಮಾಧಿ ಆಗ್ಬಿಡ್ತಾರಲ್ಲ, ಸಮಾಧಿ ಆಗಿಲ್ವಲ್ಲ, ಇನ್ನ ಧ್ಯಾನ ಮಾಡ್ತಾ ಇದಾರೆ, ಸಮಾಧಿ ಎಲ್ಲ ಆಯ್ತು ಅವ್ರಿಗೆ. ಅಲ್ಲಲ್ಲ, ಆರಂಭದ ಹಂತದಲ್ಲಿ ವೃತ್ತಿ ಇರುತ್ತೆ, ಹೌದು. ಆರಂಭದ ಹಂತದಲ್ಲಿ ಅದು ವೃತ್ತಿ ರೂಪವಾಗಿ ಅದರ ಉದ್ದೇಶ ಮುಳುಗಿರ್ತಾರೆ ಅನ್ನೋದು ಅದ್ರಲ್ಲಿ ವೃತ್ತಿ ಇದೆ. ಮುಳುಗಿರ್ತಾರೆ ಅಂದ್ರೆ ಫೈನ್, ಮುಳುಗಿದ್ಮೇಲೆ ವೃತ್ತಿ ಇಲ್ಲ, ಮುಳುಗುವವರೆಗೆ ವೃತ್ತಿ ಇರುತ್ತೆ. ಅಂದ್ರೆ ಧ್ಯಾನ ಅಂದ್ ಏನು ಅನ್ನೋದನ್ನ ಅನುಸಂಧಾನ ಮಾಡ್ಕೊಳ್ಳೋದೆಲ್ಲ ಧ್ಯಾನ ಅಂತ ಮಾಡ್ತಿರೋದಷ್ಟೇ. ಇವಾಗ ಅದ ಅರ್ಥ ಆಯ್ತು ನನ್ಗೆ, ಆದ್ರೆ ಧ್ಯಾನದಲ್ಲಿ ವೃತ್ತಿ ಇಲ್ಲ ಅನ್ನೋದು ನನಗೆ ಅಲ್ಲಲ್ಲ. ಇದು ಕರ್ತೃತಂತ್ರ ಧ್ಯಾನದಲ್ಲಿ ವೃತ್ತಿ ಇರುತ್ತೆ, ಒಪ್ಕೊಳ್ತೀನಿ. ವಸ್ತುವಿನಲ್ಲಿ ಮುಳುಗುವಾಗ ತನ್ನ ಪ್ರಮಾತೃತ್ವ ಕಳ್ಸ್ಕೊಂಡ್ಬಿಡ್ತಾನಲ್ಲ, ಪ್ರಮಾತೃತ್ವ ಕಳ್ಸ್ಕೊಂಡು ಉಳಿಯುವಾಗ ವೃತ್ತಿ ಇರಲ್ಲ. ಶರವತ್ ತನ್ಮಯೋ ಭವೇತ್ ಇದೆಯಲ್ಲ, ವೃತ್ತಿ ಇಲ್ಲ ಅಂದ್ರೆ ಸಮಾಧಿಯಲ್ಲಿದ್ದಾನೆ ಅಂತ ಅಲ್ವಾ ಗುರುಗಳು? ಇಲ್ಲಲ್ಲ, ಸಮಾಧಿ ಸ್ವರೂಪದಲ್ಲಿದ್ರು ವೃತ್ತಿ ಇಲ್ಲ ಅಂತ ಆಗತ್ತೆ. ಸಮಾಧಿ ಆಗ್ಬೇಕು ಅಂತಿಲ್ಲ, ಅದೇ ಸ್ವರೂಪದಲ್ಲಿ ಇದ್ದಾನೆ, ಜ್ಞಾನಿ ಆಗ್ಬಿಟ್ಟಿದ್ದಾನೆ. ಜ್ಞಾನಿ ಆಗ್ಬಿಟ್ರೆ ವೃತ್ತಿ ಇರಲ್ಲ. ಅದು ಜ್ಞಾನ ಇಲ್ಲ ಅಂತಾರ. ಮತ್ತೆ ಧ್ಯಾನ ಇಸ್ ಬಿಫೋರ್ ದ್ಯಾಟ್ ಅಲ್ವಾ? ಅಲ್ಲಿ ಹೇಳಿ ಗುರುಗಳೇ, ನಾಳೆ ಮಾತಾಡೋಣ. ಅಲ್ಲಲ್ಲ, ರತ್ನ ಪರೀಕ್ಷಕ ರತ್ನವನ್ನು ಚಿಂತಿಸುವ ಹಾಗೇನೆ ತನ್ಮಯ ಮುಳುಗೋದಿದೆಯಲ್ಲ, ಆ ಮುಳುಗುವಾಗ ನೀರೊಳಗೆ ಆ ಹೋಗುವಾಗ ವೃತ್ತಿ ಇರುತ್ತೆ. ಆ ವೃತ್ತಿ ಒಂದು ರೀತಿ ಆತ್ಮವನ್ನು ಅನುಸರಣೆ ಮಾಡ್ತಾ ಇರೋ ವೃತ್ತಿ, ಚೇಸ್ ಮಾಡ್ತಾ ವೃತ್ತಿ. ಪ್ರಪಂಚದ ವೃತ್ತಿ ಇರಲ್ಲೇ, ಪ್ರಪಂಚವನ್ನ ಬಿಟ್ಕೊಬಿಟ್ಟಿರ್ತಾನೆ. ಆತ್ಮನ ಶಾಸ್ತ್ರ ಹೇಳಿದ ರೀತಿಯಿಂದ ಅನುಸಂಧಾನ ಮಾಡ್ತಾ ಇರೋ ವೃತ್ತಿ ಇರುತ್ತೆ. ಅಲ್ಲಿ ಕಂಡುಕೊಳ್ಳೋದು ಪ್ರಧಾನವಾದ್ರಿಂದ ಮುಳುಗುತ್ತಲೆ, ಅಲ್ಲಿ ಅಜ್ಞಾನ ಬಿಟ್ಕೊಂಡು ಗೊತ್ತಾಗ್ಬಿಡುತ್ತಲ್ಲ, ಗೊತ್ತಾಯ್ತು ಅಂತ ಇನ್ನು ವೃತ್ತಿ ಹೋಯ್ತು. ಅಲ್ಲಿವರೆಗೆ ಒಂದು ರೀತಿ ಆತ್ಮವನ್ನು ಅನುಸರಣೆ ಮಾಡುವ ಪ್ರಕ್ರಿಯಾ ರೂಪವಾದ ವೃತ್ತಿ ಇರುತ್ತೆ ಅಂತ ಅನ್ಕೋಬಹುದು. ಪ್ರಕ್ರಿಯಾ ರೂಪವಾದ ವೃತ್ತಿ, ಅದು ವಾಕ್ಯಾರ್ಥವನ್ನು ಕಂಡುಕೊಳ್ಳುವ ವೃತ್ತಿ, ಪ್ರಕ್ರಿಯಾ ಅನುಸಂಧಾನ ರೂಪವಾದ ವೃತ್ತಿ ಅಂತ ಹೇಳ್ಬೋದು.
ನನಗೆ ಅರ್ಥ ಆಗಲ್ಲ ಅಂದ್ರೂ ಅದು ನಾಳೆ ಇವಾಗ ಅವಸ್ಥಾತ್ರಯವೋ ಕಾರ್ಯಕಾರಣವನ್ನು ಅನುಸಂಧಾನ ಮಾಡ್ಕೊಂಡು ಮುಳ್ತಾ ಇರುವಂತಹ ಒಂದು ಪ್ರಯತ್ನ, ವಾಕ್ಯಾರ್ಥವನ್ನು ಅನುಭವ ತಂದ್ಕೊಳ್ತಾ ಇರುವಂತಹ ಅದಿರ್ಬೋದು. ಆದ್ರೆ ಅದು ವೃತ್ತಿಯನ್ನು, ಈ ಲೌಕಿಕ ವೃತ್ತಿಯನ್ನು ಬಿಟ್ಕೊಂಡು ಆತ್ಮವೃತ್ತಿಯನ್ನು ಮಾಡಿದ ಆತ್ಮಾಕಾರವನ್ನು ನೋಡಿತಾ ಇರುತ್ತೆ. ಏನಾಯ್ತಂದ್ರೆ ಬೇರೆ ಎಲ್ಲದಕ್ಕೂ ಇದು ಈ ತರ ಒಂದು ಆವೃತ್ತಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನೇ ಮಾಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಆದ್ರೆ ಧ್ಯಾನ ಅಂತ ಅನ್ನೋದನ್ನೇನೆ ಇವಾಗ ಧ್ಯಾನ ಅನ್ನೋ ಜಾಗ ಬ್ರಹ್ಮ ಅಂತ ಇಟ್ಕೊಂಡ್ರು ಬ್ರಹ್ಮ ಅಂತ ಮಾಡ್ದಂಗೆ ಅದು ಅಂತ ಅನ್ಕೋಬೇಕಷ್ಟೇ. ಹೌದು, ನಾಮ ಬ್ರಹ್ಮ ಮಾಡುವ ಹಾಗೆ ವಾಗ್ ಬ್ರಹ್ಮ ನಾಮ ಧ್ಯಾನವನ್ನು ಬ್ರಹ್ಮ ಮಾಡಬೇಕು. ಅನ್ಕೊಂಡ್ರೆ ನೀವು ಇದು ಕಷ್ಟನೇ. ಬುದ್ಧಿ ಬ್ರಹ್ಮ ಅನ್ಕೊಳ್ಳೋದು ಸ್ವಲ್ಪ ಅದು ಒಂಥರ ಬುದ್ಧಿ ಎಲ್ಲ ಅನ್ಕೋಬಹುದು. ಯಾಕೆಂದ್ರೆ ನೀವು ಬುದ್ಧಿ ಧ್ಯಾನದಲ್ಲಿ ಬುದ್ಧಿನೂ ಇರಲ್ಲ, ಅದ್ರಿಂದ ಬುದ್ಧಿನ ಅನ್ಕೊಂಡ್ ಮಾಡ್ಬೋದು. ಧ್ಯಾನ ಅಂದಾಗ ಅದು ತನ್ಮಯತೆನ ಅದು ಧ್ಯಾನ ಅಂತ ಹೇಳೋದಲ್ವಾ? ಅಲ್ಲ, ಬಟ್ ಏನು ಎನಿವೆ ನಾಳೆ ಐ ಥಿಂಕ್ ಕ್ಲಾರಿಟಿ ವಿಪಾಸನಾ ಧ್ಯಾನ ಇನ್ನ ಬರ್ಬೇಕು. ದೆನ್ ಇಟ್ ವಿಲ್ ಬಿ ಎ ಬಿಟ್ ಕ್ಲಿಯರ್. ಅಲ್ಲ, ಮತ್ತೆ ಧ್ಯಾನ ಇವನ್ ಮಾಡ್ಬೇಕಾಗಿಲ್ಲ, ಉಪಾಸಕ ಧ್ಯಾನ ಮಾಡ್ಬೇಕು. ಉಪಾಸಕ ಧ್ಯಾನ ಮಾಡೋದಲ್ಲ. ಧ್ಯಾನ ಅನ್ನೋ ಕಾನ್ಸೆಪ್ಟ್ ಉಪಾಸ ಬ್ರಹ್ಮ ನೀನೇ ಬ್ರಹ್ಮ, ಧ್ಯಾನ ಯು ಆರ್ ಗ್ರೇಟ್. ಸಮಷ್ಟಿ ಬುದ್ಧಿಯನ್ನು ಹಿರಣ್ಯಗರ್ಭ ಭಾವನೆ ಮಾಡಲ್ವಾ? ಸಮಷ್ಟಿ ಬುದ್ಧಿಯನ್ನು ಬ್ರಹ್ಮ ಹಿರಣ್ಯಗರ್ಭ ಪ್ರಾಣ ಉಪಾಸನೆ ಮಾಡಲ್ವಾ? ಸಮಷ್ಟಿ ಪ್ರಾಣ ಸಮಷ್ಟಿ ಬುದ್ಧಿನ ಹಿರಣ್ಯ ಮಾಡುವಾಗ ಧ್ಯಾನವನ್ನು ಬ್ರಹ್ಮ ಭಾವನೆ ಮಾಡ್ತಾನೆ. ಶಾಸ್ತ್ರ ಹೇಳಿ ಮಾಡ್ತಾನೆ. ಗುರುಗಳೇ, ಇದೊಂದು ಹೇಳೋದಲ್ಲ ಒಂದು ಸೆಂಟೆನ್ಸ್ ಗುರುಗಳೇ. ಅಂತರ್ನೀತ ಆವೃತ್ತಿ ಗುಣೋಪೇತಂ ಉಪಾಸನಂ. ಅಂತರ್ನೀತವೇ ತನ್ನ ಒಳಗೆ ಒಯ್ಯಲ್ಪಟ್ಟ ಆವೃತ್ತಿ ಗುಣದಿಂದ ಕೂಡಿದ್ದಾದ ಚಿತ್ತವೃತ್ತಿಯ ಉಪಾಸನೆಯು. ಅಂತರ್ನೀತ ಆವೃತ್ತಿ ಗುಣ ಉಪೇತ, ಗುಣದಿಂದ ಕೂಡಿಕೊಂಡ ಚಿತ್ತವೃತ್ತಿಯ ಉಪಾಸನೆ. ಗುಣದಿಂದ ಕೂಡಿದ ಚಿತ್ತವೃತ್ತಿ. ಮತ್ತೆ ಆವೃತ್ತಿ ಗುಣದಿಂದ ಕೂಡಿದಂತಹ ಚಿತ್ತವೃತ್ತಿಯ ಉಪಾಸನೆ. ಅಂದ್ರೆ ಯಾವ್ದನ್ನ ನಾವು ನೋಡ್ತಾ ಇರ್ತೀವಿ ಅದ್ರ ಗುಣ ಅಂತ ಅಲ್ಲ, ಉಪಾಸ್ಯ ದೇವತೆಯ ಗುಣ. ಆವೃತ್ತಿ ಗುಣ ಅಂದ್ರೆ ಇದು ರಿಪೀಟ್ ಮಾಡೋ ಗುಣ. ಹೌದು, ರಿಪೀಟ್ ಮಾಡೋ ಗುಣ. ಇದು ರಿಪೀಟ್ ಮಾಡೋ ಗುಣದಿಂದ ಕೂಡ್ಕೊಂಡದ್ದು. ಇವಾಗ ಅದ್ರ ಗುಣ ಅಲ್ಲ. ಇವಾಗ ಯಾವ ವಿಜ್ಞಾನಿಗಳು ಯಾವ ಪೂಜೆ ತನ್ಮಯತೆಯನ್ನು ಮುಳುಗಿರ್ತಾರಲ್ಲ, ಅದು ಒಂದು ರೀತಿ ಉಪಾಸನೆಯೇ. ನಾವು ಶಾಸ್ತ್ರದ ಚೌಕಟ್ಟಿಲ್ಲ ಅನ್ನೋ ಕಾರಣ ಉಪಾಸನಾ ಶಬ್ದ ಕರೆಯಲ್ವೇ ಹೊರತು ಅವರ ಸ್ಥಿತಿ ಹಾಗೆ ಇರುತ್ತೆ. ಉಪಾಸಕರು ಯಾವ ರೀತಿ ಮುಳುಗಿರ್ತಾರೋ ಈ ಲಾಭದಲ್ಲಿ ವಿಜ್ಞಾನಿಗಳು ಅಷ್ಟೇ ತನ್ಮಯತೆಯನ್ನು ಮುಳುಗಿರ್ತಾರೆ. ಅದೇ ದೇವತಾ ಸಂಬಂಧವಿಲ್ಲವಾದ್ರೂ ಉಪಾಸನೆಯನ್ನು ಕರೆಯಲ್ಲ ಅಷ್ಟೇ. ಅದನ್ನ ದೇವತಾ ವಿಚಾರವಾದಂತಹ ಭಾವನೆ ಆದ್ರೆ ಉಪಾಸನೆ ಅಂತೀವಿ. ಲೌಕಿಕವಾದ ವಿಚಾರ ಸಿನಿಮಾದಲ್ಲಿ ಮುಳುಗಿದ್ರೆ, ಕಾದಂಬರಿಯಲ್ಲಿ ಮುಳುಗಿದ್ರೆ ಅದು ಮುಳುಗೋದೆ. ತನ್ಮಯತೆಯನ್ನು ಕಾದಂಬರಿಯಲ್ಲ, ಕಥಾ ಕಾದಂಬರಿಯಲ್ಲಿ ಮನಸ್ಸಿನ ಒಂದು ಫೋಕಸ್ ಯಾವ ಕಡೆ ಆ ಕಡೆ ಈ ಕಡೆ ಒಂದೇ ಕಾನ್ಸೆಪ್ಟ್ ಫೋಕಸ್ ಮಾಡೋದು. ಮತ್ತೆ ಇನ್ನೊಂದು ಹೇಳೋದಲ್ಲ ಗುರುಗಳೇ, ಶರವತ್ ತನ್ಮಯೋ ಭವತಿ. ಶರವತ್ ತನ್ಮಯ ಇದರಲ್ಲಿ ಮುಂಡಗದಿಲ್ಲ. ಪ್ರಣಬೋಧನೋ ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚದೆ ಅಪ್ರಮತ್ತೇನ ವೇದ್ಯವ್ಯಂ ಶರವತ್ ತನ್ಮಯೋ ಭವ. ಬಾಣ ಹೇಗೆ ಹೊಕ್ಕು ಬಿಡುತ್ತೋ ಹಾಗೆ ಮನಸ್ಸು ಹೋಗಿ ಬ್ರಹ್ಮದ ಹೊಕ್ಕು ಬಿಡುತ್ತೆ. ಮುಂಡಕ ಶ್ರುತಿ ಇದು. ಪ್ರಣಬೋಧನೋ ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ ಮುಚ್ಚದೆ ಅಪ್ರಮತ್ತೇನ ವೇದ್ಯವ್ಯಂ ಶರವತ್ ತನ್ಮಯೋ ಭವೇ. ನಮಸ್ಕಾರ. ಒಳ್ಳೆದಮ್ಮ, ಒಳ್ಳೆದ.